ಶಾಲಿ ಕಲಿಯವ್ರು ಅವರು ಒಂದು 8-10 ಮಂದಿ ನೆಟ್ಟಿಗೆ ಬರ್ತಿದ್ರು. ಅವರು ಶಾಲಿ ಕಲಿಯವ್ರು ಯಾಕಂದ್ರೆ ಲಪ್ಪಂಗ್ ಕಂಪನಿ ಅಂತ ಮಾಸ್ತರ್ಗಳಿಗೆ ಏನ್ ಮಾಡ್ಯಾರ, ಅವಾಗ ಕುರ್ಚಿಗಳು ಇಂಥವು ಇರ್ತಿದ್ದಿಲ್ಲ, ಕಟ್ಟಿಗೆ ಕುರ್ಚಿ ಇರ್ತಿದ್ದಿಲ್ಲ. ಆ ಮಾಸ್ತರ್ಗಳು ಶಾಲಿ ಕಲಿಲಾರ್ದಾಗ ಮತ್ತೇನು ಉಡಾತನ ಮಾಡುವಾಗ ಮಾಸ್ತರ್ಗಳು ಬಿಡದ ಅವ್ರು ಏನ್ ಮಾಡ್ಯಾರು, ರೆಟಗೋಳಿ ಮೂಡ್ ತಂದು ಆ ಕುರ್ಚಿ ಮಾಡಿ ಇಟ್ಟು ಗುಂಡ್ಯಾರ. ಮತ್ತೆ ಮಾಸ್ತರ್ಗಳು ಬಂದ್ ಕುರ್ಚಿ ಮ್ಯಾಗ ಮೂಳು ಗುಂಡಿ ಮ್ಯಾಗ ಮೂಳು ನಿಮ್ಮ ಮೌಲ್ ಯಾರ್ಯಾರು ಇಟ್ಟು ಸುಳಿ ಮಕ್ಕಳು ಹಾಳಾಗಿ ಹೋಗ್ಬಿಡ್ರ ನಿಮ್ಮ ಮೌಲ್ ನಿಮ್ಗೆ ಎಂದೂ ಸುಖ ಸಿಗುದಿಲ್ಲ ಹೋದ್ಮೇಲೆ ಅಂದ್ಬಿಟ್ರು. ಅವ್ರು 4 ಮಂದಿ ನಾ ಸಣ್ಣಾಗಿರ್ತೀನಿ, ಇದನ್ನ ನಿಮಗೆ ಯಾಕೆ ಹೇಳ್ತೀರ, ಈಗ ನೆಪ್ಪಾತ ನನಗಿಲ್ಲಿ ನಮ್ಮವ್ವರು ನಮ್ಮಪ್ಪ ಅಂದ್ರು. ಅವ್ರ ನಟ್ ಕೊಡ್ಕೋತ ಅವ್ರ ಯಾರ ಮುಂದೆ ಹೇಳ್ತಿದ್ರ, ತಾವ ಮಾತಾಡ್ತಿದ್ರ. ನಿಮ್ಮವ್ರು ನಾ ಸಮಿತಿ ನೀನ ತಂದಿಟ್ಟಿ, ನಿಮ್ಮವ್ರು ನೀರು ಸ್ವಲ್ಪ ನನಗೆ ಹೊಡಿತಿ ಅಂತೇಳಿ ಅವ್ರು ದೊಡ್ಡವರಾಗಿದ್ರು. ಯಾರು ಮೊಮ್ಮಕ್ಳು ಕಾಣಕ್ ಹೋದ್ರು ಅವ್ರು ಮಾತಾಡ್ತಿದ್ರು. ಅದಕ್ಕೆ ನಿಮ್ಗೊಂದು ಮಾತು ಹೇಳ್ತೀನಿ, ವಿದ್ಯಾ ಕಲಿಸೋ ಗುರುಗಳ ಮಾತು ಯಾರು ಕೇಳುವುದಿಲ್ಲ, ನಿಮ್ಗೆ ಯಾರು ಕಿವಿಯಾಗಿ ಇಟ್ಕೊಳ್ಳೋದಿಲ್ಲ, ನಿಮ್ಗೆ ವಿದ್ಯೆ ಅಂತೂ ಸಿಗುವುದೇ ಇಲ್ಲ. ಮುಂದೆ ಪರಿಸ್ಥಿತಿ ಹೆಂಗೈತಿ ಅಂದ್ರೆ, ನೀವು ಪಕ್ಕಾ ಶಾಣ್ಯಾರಾದ್ರ ನಿಮ್ಗ ಒಂದಿಟ್ಟು ಹಣ್ಣು ಸಿಗ್ತೈತಿ. ಮತ್ ನೀವು ಅರ್ಧ ಶಾಣ್ಯಾರಾದ್ರೆ ಅತ್ತಾಗೂ ಇಲ್ಲ ಇಂತಾಗೂ ಇಲ್ಲ, ಮ್ಯಾಕೂ ಇಲ್ಲ ತೆಳಾಗೂ ಇಲ್ಲ, ನಡುವ ಜೋತಾಡೋದಾಕೈತಿ. ಯಾಕೆ ಜೋತಾಡೋದಾಕೈತಿ ಅಂದ್ರೆ, ಗುರು ಕಲಿಸಿದ ವಿಜ್ಞಾನ ಜ್ಞಾನ ಕೊಟ್ಟು ಕೇಳಿದ್ರಂದ್ರ ನಿಮ್ ಬುದ್ಧಿ ಬೆಳಿತಂದ್ರೆ ನೀವು ಶಾಣ್ಯಾರಕ್ಕಿ. ಏನೂ ಇಲ್ಲ. ಮತ್ತ ಇನ್ನೊಂದು ಪರಿಸ್ಥಿತಿ ಈಗ ಹೆಂಗ ನಡೆದೈತಿ ಅಂದ್ರೆ, ಊರಾಗ ಮಕ್ಕಳ ಹಣ ತಾಯಿ ತಂದಿ ಪರಿಸ್ಥಿತಿ ಹೆಂಗ ನಡೆದೈತೋ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಮಕ್ಕಳು ಸಾಲಿ ಕಲಿ ನಮ್ಗೆ ಎಷ್ಟ ತ್ರಾಸ ಆಗಿದೆ. ಯಾಕಾದ್ರೆ ಇಟ್ಟೆಲ್ಲ ನಿಮ್ಗೆ ಸಾಲಿ ಕಲಿಸ್ಯಾರ, ಇಂಥ ಆರ್ಯಣ್ಣಾಗ ವಿದ್ಯಾ ಕಳ್ಸಾಕ ಇಂಥದ್ ಕಟ್ಕೊಂಡು ಯಾಕೆ ಮಾಡಕತ್ಯಾರ, ಎಷ್ಟು ಮಂದಿ ನಿಮ್ಮ ಸಮಾನ ತ್ರಾಸ ತಗೋತಾರ ಅನ್ನೋದೊಂದು ಸ್ವಲ್ಪ ನಿಮ್ಗೆ ಅರಿವು ಇರಲಿ. ಹಡತಾಯಿ ತಂದಿನೂ ಅಟ್ಟ ತ್ರಾಸ ತಗೋತಾರ, ನಿಮ್ಗೆ ವಿದ್ಯಾ ಕಲಿಸೋ ಗುರುಗಳು ಅಟ್ಟ ತ್ರಾಸ ತಗೋತಾರ. ನೀವ್ ಯಾಕೆ ಅದನ್ನ ತಗೊಳ್ಳಾರ ಕಲಿತ್ರಿ ಅಂತ ಕಲಿತ್ರ ಶಾಣ್ಯಾರ ಹಾಕಿರಿ. ಮುಂದೆ ಇಲ್ಲಿ ಭಾಳ ಯಾಕಂದ್ರೆ ನಾ ಬೈತಾ ಇದ್ದೀನಿ. ನಾನು ನಿಮ್ಗಂತೇನ ಒಂದ್ 8 ದಿನ ಸಾಲಿಗೆ ಹಚ್ಚಿದ್ದೆ. ನಮ್ಮಪ್ಪ ನಾನು ಸಾಲಿಗೆ ಹಚ್ಚಿದ್ರು ಚೌಕಿ ಮಟ್ಟ ಮಾಸ್ತರ್ ಅಂತ ಹೇಳಿ ಇಲ್ಲಿದ್ರು ಹಲ್ಲಾಗಿದ್ದ ಹೋಗಿದ್ನಿ. ನಾನು ನೆಡ್ಕೋತ ಹಲ್ಲಾಗಿದ್ದ ಹೋಗಿದ್ನಿ. ಆ ಮಾಸ್ತರ್ ಏನ್ ಮಾಡಿದ, ನಾನು ಎಂದು ದೂರ ಮೇಲೆ ಕುದುರ್ತೀನಿ ಕಡೆಗೆ ಶಾಣ್ಯಾರ ಮುಂದೆ ಕುದುರ್ತಾರ, ಪೂರ ಹಿಂದೆ ಕುದುರ್ತಾರ. ಅದು ಹೀಗೆ ನಿಲ್ಬೇಡ, ಹಾಗೆ ಜಾಗೆ ನಾನು ಕುದುರ್ತಾರ. ಅವಾಗ ಸುಮ್ ಹೋಗಿ ಮುಂದೆ ಹಾಕೊಂಡ್ರೆ ಒಂದ್ ಹುಡುಗ ಸಾಲಿ ಬಿಟ್ಟಿತ್ತು. ಮಾಸ್ತರ ಹೊಡಿಯಾಕತ್ತಿದ್ರು, ಬಡದು ಹಿಂಗ ಚಕ್ಕ ಕೊಟ್ಟು ಗೂಟು ಹಾಕಿ ಬಿಟ್ಟಪ್ಪ. ಅವನೇನು ನೋಡಿ ನೀ ಪಾಟಿ ಚೀಲ ಮಗನಾಗಿ ಪಾದ ಕಡೆ ಮೆಟ್ಟು ಬಿಟ್ಟಾವ. ನಾ ಆ ಕಡೆ ಸಾಲಿ ಕಡೆ ಹೋಗ್ಲಿಲ್ಲ. ಯಾಕಂದ್ರ ಅದು ನೋಡಿ ನೀ ಈ ಬದಿ ಬಡವರು ಇದ್ದೇನು ಜನ ಸುಮ್ ದರಾಕ್ ಹಾಕೋದು ಚಲೋ ಇದೆಯಾ ನಾನಾ ಬೇಕಾದ್ರೆ ಉಳಿದು ಬಿಟ್ಟು ಮುಂದ ಅಲ್ಲೇ ಇದ್ದು ಮಳೆಗಾಲ ಬಂದಾಗ ಅಲ್ಲಿ ಗುಡ್ಡದ ಕಡೆ ದನ ಹೊಡ್ಕೊಂಡು ಹೊಟ್ಟಿನಿ. ಸರ ಬಿದ್ರಿ ಹೊಂಟಾಂತಿ ಅಂತ ಹುಡುಗರು ಮಕ್ಕಳ ಬಾಕೋಲ್ ನೋಡಿಲ್ಲ ಅಂತ ಅವ್ರಿಗೆ ನಾನು ಹಿಡ್ಕೊಂಡ್ ಬಂದ ಹಿಡ್ಕೊಂಡ್ ಬರಕ್ ಬಂದ್ರು ಗುಡ್ಗಲ್ ತಗೊಂಡ್ ಬಾಕೋದು ನಿಂತಿ ಅವ್ ಮಂದಿ ಹುಡುಗರು ಯಾಕೆ ಬರ್ತಾರೆ ಬಿಟ್ಟು ಹೋಗ್ಬಿಟ್ರು ಅವ್ರು. ಅವಾಗಿಂದ ನಾನು ಗುಡ್ದಾಗ ಎರಿಯಾಗ ಬಂದ್ರೆ ಎರಿಯಾಗ ದನಕ್ ಹಾಕೋತ ಆರಾಮ್ಸಿರಿ ಇದ್ನಿ. ಇವತ್ತ ನಾನು ಇಲ್ಲಿ ಕರ್ಕೊಂಬಂದ್ರಿ, ಇದಕ್ಕೆ ಕರ್ಕೊಂಬಂದದ್ದು ಯಾವುದು ಏನು, ಇದಕ್ಕೆ ನನಗೆ ಏನು ಸಂಬಂಧ ಇಲ್ಲ. ಏನು ಸುತ್ತ ಈಗ ನೀವೆಲ್ಲ ಅಂತೀರಿ ಕವಿತಾ ಆಟ ಏನು ಇಲ್ಲ, ನಾನು ಏನು ಮಾಡಬೇಕು ಬಂದವನಲ್ಲ, ಏನು ಒಟ್ಟಬೇಕಂದ ಸುಮ್ಮನೆ ಹಲ್ಲಾಗಿರ್ಕೊಂಡು ಅಂತ ಚಂದ ನೆಲೆ ಹೊಡ್ಕೋತ ಗಾಡಿ ಹೊಡ್ಕೋತ ಇರ್ತೇವಿ. ಸಾಲಿ ಕಲ್ತಾವ. ಯಾಕಂದ್ರೆ ಮಾತು ಹೇಳ್ತೀನಿ, ಕಣ್ಣು ನೆನ್ಪಿಟ್ಕೋರಿ. ನಾವು ಬಂಡಿ ಹರಿ ಹಚ್ಚಿದ ಒಂದು ತೆಕ್ ಬಿಡಿದೇವಂದ್ರೆ ಮೈ ತುಂಬ ಕರೀದು ಬಂಡಿ ಹರಿನ ಹತ್ತೈತಿ. ನಾವು ಗಂಧಣ್ಣಿ ಹಚ್ಕೊಂಡು ನಾವು ತೆಕ್ ಬಿಡಿದ್ರೆ ನಮ್ಮ ಗಂಧಣ್ಣಿ ಹತ್ತೈತಿ. ನಾವು ರಾಣಾಗಿ ಬಿದ್ದವ್ರ ತೆಕ್ ಬಿಡಿದ ರಾಗಿನ ಹತ್ತೈತಿ. ನೀವು ಯಾವ ಮಂದಿ ಬಿಡೋದು ತೆಕ್ ಬಿಡ್ತೀರಿ ನೀವು ಹತ್ತದಲ್ಲ. ಯಾಕಂದ್ರೆ ಮತ್ತೆ ಇನ್ನೂ ಒಂದು ನಾವು ಕೆಟ್ಟ ಕೆಲಸ ಮಾಡಿ ಯಾರು ಮಸಿ ಹಚ್ಬೇಕಾದ್ರೆ ಮೊದಲು ನಮ್ಮ ಕೈ ಹಚ್ಕೊಬೇಕು. ನಮ್ಮ ಕೈ ಹಚ್ಕೊಂಡಾಗ ಮಂದಿ ಮೋತಿ ಹಚ್ಚಾಕ್ತೈತಿ, ಎಲ್ಲಾದ್ರು ಬರ್ತೈತಿ. ಅದಕ್ಕೆ ಅಂಥದ್ದೇನು ಮಾಡ್ಬೇಕು, ಅಂಥದ್ದೇನು ಮಾಡ್ಬೇಕು. ನೀವು ಸಾಲಿ ಕಲೀರಿ, ಶಾಣ್ಯಾರಾಗ್ರಿ. ತಾಯಿ ತಂದಿದ್ದು ಅಟ್ಟ ಕನಸೈತಿ, ಗುರುಗಳದು ಅಟ್ಟ ಕನಸೈತಿ, ನಮ್ಮ ದೇಶದ್ದು ಅಟ್ಟ ನಿಮ್ಮ ಮೇಲೆ ಭವಿಷ್ಯ ಐತಿ. ನಮ್ಮ ದೇಶದ ಭವಿಷ್ಯನೂ ನಿಮ್ಮ ಮೇಲೆ ಅಟ್ಟ ಐತಿ. ಯಾಕಂದ್ರೆ ಇನ್ನು ಮುಂದಿನ ದಿನಮಾನ ಬಹಳ ಕೆಟ್ಟ ಬರ್ತಾವ. ಮುಂದಿನ ದಿನಮಾನ ನಡಲಿ
ಒಬ್ಬರ ಕೈಯನ್ನು ಒಬ್ಬರ ಕೈಯಾಗ ಕಸ್ಕೊಂತಿರೋದು ಅಲ್ಲ, ಕಟವಾಯಾಗ ಕೈ ಹಾಕಿ ಕಸ್ಕೊಂತಿನ ಉಪಾಯ ಬರ್ತೈತಿ ಮುಂದೆ. ಈಗೇನು ನೀವು ಆರಾಮದಿರಿ, ನಮ್ಗೆ ಅವಾಗ ಹಾಕೊಳ್ಳಾಕ ಸಣ್ಣ ಇರ್ತಿದ್ದಿಲ್ಲ, ಹಂಗಿರ್ತಿದ್ದಿಲ್ಲ, ಯಾರ ಕೊಟ್ಟದ್ದು ಹಾಕೊಂಡ್ ಅಡ್ಯಾಡ್ತಿದ್ದೇವ್. ಈಗ ನೀವು ಎಲ್ಲ ಪುಣ್ಯದವ್ರು, ನೀವು ಬಣ್ಣ ಬಣ್ಣದ ಅಂಗಿಯೋ ಬಣ್ಣ ಬಣ್ಣದ ಸಣ್ಣ ಬೇಕಾದಲ್ಲಿ ಊಟ, ಏನ ಅಂಗಡಿಯಾಗ ಕೂತ್ರು ಅಲ್ಲೇ ಊಟ, ಅಲ್ಲೇ ಶಾಲಿಗೆ ಬಂದ್ರು ಅಲ್ಲಿ ಊಟ. ನಾವು ಚಂಚಾಗವಾದ್ರು ಯಾರು ದುಡಿಯಾಕವಾದ್ರೆ ಪಗಾರ ದುಡಿಯ ಚಂಚಾಗ ದುಡಿದು ಪಗಾರ ಕೇಳಿದ್ರೆ ಇಲ್ಲ ಉಪವಾಸ ಮಕ್ಕೊಂಡ್ರಿ. ಅದಕ್ಕೆ ಇವತ್ತು ನೀವೆಲ್ಲ ಬಹಳ ಪುಣ್ಯದವ್ರು. ಸರ್ಕಾರ ನಿಮ್ಗೆಲ್ಲ ಸಹಕಾರ ಮಾಡ್ತೈತಿ. ಎಲ್ಲರೂ ತಾಯಿ ತಂದಿರು ನಿಮ್ಮ ಮ್ಯಾಲೆ ಏನ್ ಕಳ್ಸಿಟ್ಟಾರ. ನಾವು ತ್ರಾಸ ಪಟ್ಟ ನಮ್ಮ ಮಕ್ಕಳಿಗೆ ಬರಬಾರ್ದು ಅಂತ ನಿಮ್ಮನ್ನ ಇಲ್ಲಿ ಕಳ್ಸಾಕತ್ಯಾರ. ನಾವ್ ಯಾಕ ಅವ್ರೆಲ್ಲ ಬಹಳ ತ್ರಾಸ ಪಟ್ಟೆವು. ಹೆಂಡತಿನ ಮಾಡ್ಕೊಂಡ್ ಸುಖ ನಿಮ್ಗೂ ಹೇಳ್ತೀನಿ ಕೂಗಿ, ನನ್ನಾಗ ನೀವು ಒತ್ತಡಿ ಸತ್ತಿರಿ. ಮುಂದೆ ಮದ್ವಿಯಾಗಿ ಹಗಲಿ ರಾತ್ರಿ ದುಡ್ದಿನಿ ಹೆಂಡತಿ ಮಾಡ್ಕೋಬೇಕಂತ, ಚಂದನ ಹೆಂಡತಿ ಮದ್ವೆ ಮಾಡ್ಕೊಂಡಿ ಬಾಳೆ ಮಾಡಕಂತ ಮದುವೆಯಾಗಿ ಹೆಂಡತಿ ಮೊದಲ ನಡೆಯಕ ಬಂದಾಳು. ವರ್ಷತ್ತು ಮುದದಾಗ ಮಕ್ಕಳ ಹಡಿಯಾಕ ತಯಾರಾಗ್ಯಾಳು. ಪ್ರೀತಿ ಭೂಮಿನಾಗ ಮುಣಿಗೆವ್ ಲೆಕ್ಕಿಲ್ಲ ಹುಟ್ಟ್ಯಾವ ಮಕ್ಕಳ ಎತ್ತ ದುಡಿದ ತಂದು ಹಾಕಿದಾರ ಸಾಲು ಅನ್ನು ಜೋಳ. ಹುಡುಗರು ಉಪ್ಪಾದ್ರೆ ಹೆಚ್ಚಾಗಿ ಹೋಗಿ ಗುಡಿಯಾಗ ಮಣಗಿದ್ರ ಗುರುತಾ ಹಚ್ಚಿ ಗುಡಿಯಾಗ ಬಂದ ಕಲ್ತಾವ ಹುಡುಗರು. ಬಾಳದ ನೀರ ಬಾಚಲು ಅಂತ ವಿಶಾಲಕವಾದಿ ಪ್ರೀತಿ ಹೆಸರಿಗೆ ಆಸೆ ಮಾಡಿ ಬಂದು ಕೆಸರಾಗ ಸಿಕ್ಕೋರಿ. ನಿಮ್ಗ ಮುಂದ ಬಾಳ ಕೆಸರ್ ಐತಿ, ಬಾಳ ಏರ್ ಐತಿ. ಆ ಏರ್ ಹೆಂಗ್ ಏರ್ಬೇಕು, ಕೆಸರ್ ಹೆಂಗ್ ದಾಟಬೇಕು ಅನ್ನೋದಕ್ಕೆ ವಿದ್ಯಾ. ಆ ವಿದ್ಯಾಗ ನೀವು ಕಲ್ಕೋರಿ, ಶಾಣ್ಯಾರಾಗ್ರಿ. ಯಾಕಂದ್ರೆ ಈಗಿನ ದಿನಮಾನದಾಗ ಯಾರು ಹೇಳಂಗಿಲ್ಲ ಎಂತ ಕಾಯ್ದೆ ತಂದೈತಪ್ಪು ನಮ್ಮ ಸರ್ಕಾರ, ಯಾರ ಮೇಲ ಯಾರ್ದು ಈಗ ಇಲ್ಲ ಅಧಿಕಾರ. ಆದ ಗಂಡ ಬಡಿಯಂಗಿಲ್ಲ, ಮದ್ವಿ ಹೆಂಡತಿನ ಕಣ್ಣಿ ಕಂಡ್ರು ಹಿಡಿಯಂಗಿಲ್ಲ, ತುಡುಗು ಮಾಡವನ್ನ. ಮಾಸ್ತರ್ ಅವಾಗ ನಮ್ ಬಿಡದಾರ ಹೇಳಿದ್ನಲ್ಲ, ಹಂಗ ನೀವು ಒಬ್ಬರ ಬಡಿಸೋದ್ರ ದಿನ ಎದ್ದು ಹೇಳ್ರಿ ನೋಡ್ರಿ, ಒಟ್ಟ ಬಡಿಯಂಗಿಲ್ಲ. ಮತ್ತ ಅವಾಗ ಅತ್ತಿ ಮನಿಗೆ ಸೊಸಿವಾರ ಹುಟ್ಟು ತಗೊಂಡ್ ಕಟ್ಟುತ್ತಿದ್ರು. ರೊಟ್ಟಿ ಮಾಡಾಕ್ ಬರ್ಲಿಕ್ಕಂದ್ರ, ಮುಸುರಿ ತಿಕ್ಕಾಕ್ ಬರ್ಲಿಕ್ಕಂದ್ರ, ದಗದ ಮಾಡಾಕ್ ಬರ್ಲಿಕ್ಕಂದ್ರ ಕಟ್ಟುತ್ತಿದ್ರು. ಕಡದ್ರ ಆ ಹೆಣ್ಣು ಕೊಟ್ಟವ್ರು ಅವ್ರು ಏನ್ರ ಯಾವಾಗ ಪಡೆದ್ ಬುದ್ಧಿ ಕಲ್ಸ, ನಾವಂತೂ ಕಲೀಲಿಲ್ಲ, ನಮ್ಮ ಮನ್ಯಾಗ ಕಲಿಸಕ್ ಅವ್ರು ಹೇಳ್ತಿದ್ರು. ಈಗ ಇವ್ರು ಮಾಸ್ತರ್ ಇಲ್ಲಿ ಮಾತು ಹೇಳ್ತಿದ್ರು. ಆದ್ರ ಈಗ ಯಾರು ಹೇಳಂಗಿಲ್ಲ, ಏನೂ ಮಾಡಂಗಿಲ್ಲ. ನಿಮ್ಮ ಮನೆವಾಗ ನೀವೇ ಬರ್ಕೊಳ್ದಿರಿ, ನಿಮ್ಮ ಅರ್ಬಿ ನೀವೇ ಒಪ್ಕೊಳ್ಳೋದು, ನಿಮ್ಮ ಮೈ ನೀವೇ ಸ್ವಚ್ಛ ಮಾಡ್ಕೊಳ್ಳೋದು. ಈಗ ಯಾರು ತೊಳೆಯಂಗಿಲ್ಲ, ಯಾರು ಹೇಳಂಗಿಲ್ಲ. ಯಾಕಂದ್ರೆ ಕಾಯ್ದೆನೆ ಅಂತ ಅದು ಬಂದೈತಿ. ಅದಕ್ಕೆ ನೀವು ಏನು ಮಾಡಂದ್ರೆ ಶಾಣ್ಯಾರಾಗ ಮುಂದೆ ಬರ್ರಿ. ವಿದ್ಯಾ ಕಲಿಸಿದ ಗುರುಗಳ ಮಾತುಗಳನ್ನು ನೆನಪಿನಾಗ ಇಟ್ಕೊಂಡು ಆ ನೆನಪಳ ನಿಮಗೆ ಮುಂದೆ ಬುದ್ಧಿ ಜೀವನಕ್ಕೆ ಬುದ್ಧಿ ಆಕೈತಿ. ಯಾಕಂದ್ರೆ ಮುಂದೆ ಲಗ್ನ ಆದಿಂದ ಈಗ ಒಳ್ಳೆ ದುಮ್ಶಾನ ಹಣ್ಣು ನೋಡಾಕ್ ಹೋಗ್ತಾರ, ಗಣ್ಣು ನೋಡಾಕ್ ಹೋಗ್ತಾರ, ಅಕ್ಕಿ ಕಾಳು ಹೋಗ್ತಾರ. ಅಕ್ಕಿ ಕಾಳು ಯಾಕೆ ಹೋಗ್ತಾರ, ಅರ್ಸನ ಯಾಕೆ ಹೋಗ್ತಾರ ಅಂದ್ರ ಮುಂದೆ ನಿಮ್ಮನ್ನ ಹೇಂತಿ ಗದಿಮಿದ ಬೇಡ ಗಾಂಡಿ ಹೆಂತಿನ ಗದಿಮಿದ ಮೇ ಬ್ಯಾಣ ಆಗ್ಬಾರ್ದಂತ ಈಗ ಅರಸನ ಹಚ್ತಾರ. ಮತ್ತ ಈಗ ಅರಸನ ಹಚ್ತಾರ. ಯಾಕೆ ಹಚ್ತಾರ ಅಂದ್ರ ಅಕ್ಕಿ ಕಾಳು ಬಂದ್ ಅಕ್ಕಿ ಕಾಳು ಅಲ್ಲವ, ಲಗ್ನ ಅಲ್ಲದ ಈಗಿನ. ನಾವು ಲಗ್ನ ತಿಳ್ಕೊಂಡೇವು. ನಮ್ಗ ಶಾಣ್ಯಾರು ಈಗ ನನ್ಗೆ ನೀವು ಕಡೆ ಬರಾಕಿಲ್ಲಿ ಅಂತ ಹೇಳಿ ಇವ್ ಲಗ್ನ ಅಂದಾರ. ಅವ್ ಮಂತ್ರ ಯಾಕೆ ಪಾತ್ರ ಕೊಡ್ರಿ ಬಿಡ್ರಿ ನಮ್ದು ಏನ್ ಕೊಡ್ರಿ ನಮ್ ಕೈ ನಾವು ಉಳಿದಿದ್ ಕೊಡ್ರಿ ಅಂತ ಅವ್ರು ಅಂತಾರು, ನಾವ್ ಬಾರ್ಸಿದ್ ಕೊಡ್ರಿ ಅಂತ ಇವ್ರು ಅಂತಾರು, ನಾವ್ ಕರ್ಕೊಂಡ್ ಬಂದೇವ್ರಿ ನಮ್ ಗಾಡಿ ಅವ್ರು ಕೊಡ್ರಿ ಅಂತ ಅವ್ರು ಅಂತಾರು. ಎಲ್ಲಾರಿಗೂ ಕೊಟ್ರಿ ಏನು ಉಳಿಯಾಗ ಯಾಕಾರ ಮಾಡ್ಕೊಂಡು ಮರ ಮಂಗಿ ಆಗ್ತಿರೋದು ಎಲ್ಲ ಕಳ್ಕೊಂಡ. ಅದಕ್ಕೆ ಹಂಗ ಆಗ್ಬಾರ್ದು. ಯಾಕಂದ್ರೆ ಮುಂದ ಅಕ್ಕಿ ಕಾಳು ಹೋಗ್ತಾರ. ಅಕ್ಕಿ ಕಾಳು ಹೆಂಗ್ ಹೋಗ್ತಾರ, ಯಪ್ಪ ನಮ್ಮನ್ನ ರಗಡ ಕಾಡೀರಿ, ನಿಮ್ಮ ಸಂಬಂಧ ಸಾಕಾಗೈತಿ, ನೀವ್ ಆ ಕಾಡಿ ನಾವ್ ಈ ಕಾಡಿ ಅಂತ ಹೇಳಿ ಇವಾಗ ನಿಮ್ ಸಂಬಂಧ ನಿಮ್ಮನ್ನ ದೊಡ್ಡವ್ರು ಮಾಡಿ ನಿಮ್ಮನ್ನ ಸಾಲಿ ಕಲಿಸಿ ನಿಮ್ನ ಏನೆಲ್ಲ ಮಾಡ್ಬೇಕಂತ ಮಾಡಿದೀವ ತಣ್ಣಗ ಆತ ಇವತ್ತು ಅಂತೇಳಿ ಅವ್ರು ಅಕ್ಕಿ ಕಾಳು ಹೋಗ್ತಾರ. ಯಾವ್ದೇನ್ ಮಾಡ್ತಾರ ಕ್ವಾನ್ ಹಳ್ಳದ ಗತ್ ಅಂತೇಳಿ ಮುಂದೆಲ್ಲ ಅಕ್ಕಿ ಕಾಳು ಊಟ ಮಾಡಿ ಹೋಗಿ ಬಿಡ್ತಾರ. ಮುಂದೆ ಯಾರು ಇರಂಗಿಲ್ಲ.
ಅವ ಅಡ್ಡ ಗಂಡ ಹಿಂದಿ ಜಗ್ಗುದ ಅದೇನು ಇಲ್ಲ ಸುಳ್ಳ ಒಟ್ಟು ಬಡ್ಕೊಂಡು ಏನೇನೋ ಮಾಡ್ಕೊಂಡು ಒಂದು ಊರು ಬಿಗಿಯೋದು ಏನೇನೋ ಮಾಡಕ್ ಹೋಗಿ ಗುದಲಾಗ ಸಿಕ್ಕೊಂಡು ಅಡ್ಡಾಡ್ಬಿಡ್ತೇವೆ. ಅವಾಗ ನಮ್ಮನ್ನ ಯಾರು ಮ್ಯಾಗ ಜಕ್ಕೋರಿ ಅಂದ್ರೆ ಜಕ್ಕೊಳ್ಳೋರು ಯಾರು ಅಲ್ಲೇ ಜಿಮ್ಮೆ ಬಲ್ಲ ಕ್ಯಾಕ್ ಹೊರ್ಸೋದು ಅಲ್ಲೇ ಬಿಟ್ಟಿರೋದು ನೀರು ಬಿಟ್ಟಿದ್ದು ನಮ್ಗೆ ಹೊರ್ಸೋದು ಅಂತೇಳಿ ಅವ್ರು ಹೋಗಿಬಿಡ್ತಾರೆ. ಅದಕ್ಕೆ ನೀವೆಲ್ಲ ಹೂವಿನಂತ ಮನಸ್ಸು ಈಗ ನೀವು ಬಿಡಿ ಹಾಳಾಗೈತೇನ ಕಮ್ಗೆ ಉಂಡು ತಿಂದ ದೊಡ್ಡ್ಯಾಗ ಮರಿ ಜಿಗಿದಾಡ್ತಾವಲ್ಲ ಹಂಗೆ ಜಿಗಿದಾಡ್ಕೋತ ಆನಂದ ಅದೀರಿ. ಅದಕ್ಕೆ ನಿಮ್ಗೆ ಯಾವುದು ಬಿಸಿಲ ನೆಳ್ಳ ಹತ್ತಲಾರ್ದ ಅದೀರಿ. ಯಾಕಂದ್ರೆ ನಿಮ್ಮ ಪಾಲಿನ ಕಷ್ಟನ ಅನುಭವಿಸೋದು ನಿಮ್ಮ ತಾಯಿ ತಂದೆ, ಅವ್ರು ನಿಮ್ಮ ಪಾಲಿನ ಕಷ್ಟ ಉಣಿಸಿ. ಈಗ ಹೆಂಗ ಹಕ್ಕಿ ಪಕ್ಷಿಗಳೆಲ್ಲ ಗೂಡು ಕಟ್ತಾವ, ಗೂಡು ಕಟ್ಟಿ ಮರಿ ತತ್ತಿ ಹಾಕಿ ಮರಿ ಮಾಡ್ತಾವ, ಮರಿ ಮಾಡಿ ಗುಟ್ಟಿ ಹಾಕ್ತಾವ ಮಕ್ಕಳಿಗೆ ತಂದು. ಅಂತ ಹಕ್ಕಿ ಪಕ್ಷಿಗಳೆಲ್ಲ ಗುಟ್ಟಿ ಹಾಕ್ತಾವ. ಮತ್ತೆ ಗುರುಗಳು ನಿಮ್ಗೆ ಅವಾಗ ಗುಟ್ಟಿನ ಹಾಕ್ತಾರ. ಅವ್ರ ನಿಮಗೆ ಜ್ಞಾನದ ಗುಟ್ಟಿ ಗುರುಗಳು ಹಾಕೋದು ಅವಾಗ ಗುಟ್ಟಿ. ಆ ಗುಟ್ಟಿ ನೀವು ದೊಡ್ಡವರ ಕಲೀಲಿ ಶಣರ ಅಂತ ಗುಟ್ಟಿ ಹಾಕ್ತಾರೆ. ಆ ಗುಟ್ಟಿ ದೊಡ್ಡದಾಗಿ ಮುಂದೆ ನೀವೇನು ಮಾಡೋದಂದ್ರೆ ನಿಮ್ಗೊಂದು ಪಾತ್ರ ಮುಂದೆ ಬೇರೆ ಐತಿ. ನೀವು ಮುಂದೆ ದೊಡ್ಡವರಾಗಿ ನೀವು ಒಂದು ಗೂಡು ಕಟ್ಟಿ ಅವ ಪಕ್ಕ ಬರದ ಮೇಲೆ ಹಾರು ಅಂದ್ರೆ ಆ ಹಕ್ಕಿ ಪಕ್ಷಿಗಳು ಹೊಳ್ಳ ಗೂಡಿಗೆ ಬರುದಿಲ್ಲ. ನೆಪ್ಪಿಟ್ಕೋರಿ, ಹೊಳ್ಳ ಗೂಡಿಗೆ ಬರುದಿಲ್ಲ. ಅವು ಏನ್ ಮಾಡ್ತಾವಂದ್ರ ಮತ್ತ ಬ್ಯಾರಿನ ಗಿಡದಾಗ ಒಂದು ಗೂಡು ಕಟ್ಟಿ ಅವು ಬ್ಯಾರಿನ ಬದುಕ್ ಮಾಡ್ತಾವ್. ನಾವೇನಿಲ್ಲ ಮಾಡಿಟ್ಟಾವ್ ಮುದ್ದೆತ್ತುಕೊಂತಿಲ್ಲ ಇದ್ದು ಮನ್ಯಾಗ ನಾವು ಗುದ್ದಾಡಕತ್ತೇವ್. ನನ್ನ ಪಾಲಕ್ ಕೊಡು, ನಿನ್ನ ಪಾಲಕ್ ಕೊಡು, ಪಾಲಕಾಯಿ ಬಡ್ದಾಡಿ ಕಡ್ದಾಡಿ ಅಂತಮ್ಮನ್ ಬಡ್ದಾಡಿ ಜಗಳ ಹಚ್ಚಿ ಅವ್ರು ಬಂದು ಕಾಯಿ ಗೊತ್ತಿರ್ತಾರ. ಹಚ್ಚಿಕೊಂಡು ಕಚೇರಿ ಕಂಪ್ಲೇಂಟ್ ಕೊಡಕ್ ಹೋಗ್ರಿ, ಅಲ್ಲಿ ಹೇಳಕ್ ಹೋಗ್ರಿ, ಇಲ್ಲಿ ಹರ್ಕೋರಿ. ಅದ್ ನಡೆದೈತಿ ಕಚೇರಿ ಬಂದು ಕೋರ್ಟ್ ಬಂದು ಮಂದಿ ಕೂತಿರ್ತೈತಿ. ಅತ್ತಿ ಹೆಂಗಂದ್ರು ಗಾಂಡ ಏನಿ ಅಂದ ಅದು ಅವ್ರದೊಂದು ಬೇಜ ಮಾಡಿ ಅಲ್ಲಿ ಇರ್ತೈತಿ. ನಮ್ ಸೀಮಿ ಕಲ್ಗಿಂತ ಇವ್ರದೊಂದು ಇರ್ತೈತಿ. ಸೀಮಿ ಕಲ್ಲಾಗೂ ಏನೂ ಇಲ್ಲ, ಅದೇನೂ ಇಲ್ಲ. ಬನ್ನಿ ಮುಂದೆ ನಿಮ್ಗೊಂದು ಮಾತು ಹೇಳ್ತೀನಿ, ಮುಂದೆ ನೆಪ್ಪಿಟ್ಕೋರಿ. ಈ ಮಾತ ಎಂದಾದ್ರೂ ನೀವು ಗಂಡ ಹೆಂಡತಿ ಆದವ್ರು ಜಗಳಾಡಿದ್ದರಿಂದ ಯಾರ ಮುಂದಾರ ನ್ಯಾಯ ಹೇಳಕ್ ಹೋಗ್ರಿ. ಯಾಕಂದ್ರೆ ನಿಮ್ಮ ಮುಟ್ಟಿಯಾನ ಬದುಕು ನಿಮ್ಮ ಮುಟ್ಟಿಯಾಗಿ ಇಟ್ಕೊಂಡಿರ್ತೀರ ಚಂದ. ಮುಂದೆ ಹೇಳಕ್ ಹೋದ್ರಿ ಅಂದ್ರೆ ನಿಮ್ ಹಾಲಾಗ ಉಪ್ಪು ಹೋಗೋದ್ ಬಿಡ್ತಾರ. ಹಾಲಾಗ ಉಪ್ಪು ಹೋಗೋದು ಗಟ್ಟಿ ಅಣಿಸಿ ಆದ್ರ ಕಾಲ್ ಸಿಗಿಸಿ ಹೌದು ಮದುವೆ ಮಾಡಿ ಅದು ನೋಡ್ತಿರಲ್ಲ. ಈಗ ಸರ್ಕಾರ ಹೆಂಗ್ ಮಾಡ್ತಾರ ನೋಡಿ. ಅವ್ರ ಮನೆಯವ್ರು ಇವ್ರು ಹೋಗ್ತಾರ, ಇವ್ರ ಮನೆಯವ್ರು ಅವ್ರು ತರ್ತಾರ. ಅವ್ರದ್ದು ಸುಳ್ಳಂತ ಇವ್ರು ಹೇಳ್ತಾರ, ಇವ್ರು ಸುಳ್ಳಂತ ಅವ್ರು ಇರ್ತಾರ. ಆ ಸುಳ್ಳು ಮಾತಿಗೆ ಮರಳಿ ನೀವು ವಿದ್ಯಾವಂತರೆಲ್ಲ ಗಂಡು ಹಚ್ಚಿ ಮಾಡಿಬಿಟ್ಟು ಆ ಸುಳ್ಳು ರಾಜಕೀಯ ಅಂತ ಕುತಂತ್ರ, ರಾಜಕೀಯ ಅಂತ ಕೊಲೆಗಡಕರು, ರಾಜಕೀಯ ಅಂತ ದುಷ್ಟು ಯಾರ್ಯಾರು ಇಲ್ಲ. ನಿಮ್ ಮುಂದೆ ಹೇಳ್ತೀನಿ, ನೀವೆಲ್ಲ ಕುರಿ ಮೇಯಿಸಿ ಕಟಗರಿ ಕೊಟ್ಟಂಗ ಯಾಕೆ ಆಗಬಾರ್ದು. ಗುರುಗಳೆಲ್ಲ ನಿಮ್ಮನ್ನು ಗುರಿಗಸಿ ಮೇಯಿಸಾರು. ನೀವೆಲ್ಲರೂ ರಾಜಕೀಯ ಅಂತ ಮಾತ್ರ ತೆಲಿಗೆ ಹಾಕೋಬೇಕು. ರಾಜಕೀಯ ಒಂದು ಬಹಳ ಕೆಟ್ಟದ್ದು. ಅದ್ರ ಬೆನ್ನ ಹತ್ತಿ ಹೋಗಕ್ ಹೋಗ್ಬೇಕು. ಅದು ಕೆಟ್ಟ, ಅದ್ರ ಆಡ್ಯಾಗ ಬಿದ್ದು ಏನ್ ಬಿದ್ದಂಗ ಯಾರಿಗೆ ಬಾಲ ಕೊಡ್ತದ ಅವ್ರ 5 ವರ್ಷ ಅವ್ರ ಬೆನ್ನ ಹತ್ತಿ ಯಾರು ಹೋಗ್ತಾರ ಬರೀ ಸುಟ್ಕೊಂಡ್ ಸತ್ಯಾನಾಶ. ನಾ ಎಷ್ಟೋ ಹುಡುಗರು ನೋಡಿನಿ, ಸಾಲಿ ಹುಡುಗರು ಬರೀ ಅವ್ನು ಎದುರು ಹೊಡ್ಕೊಂಡು ಜೈ ಜೈ ಅಂದ್ ಹೋಗಿ ಶರೀರ ಅಂಗಡಿ ಹಾಕೋತ ಜೈ ಜೈ ಅನ್ಕೋತ ಜೈ ಜಯರಾಮ್ ಜೈ ಜಯರಾಮ್ ಅವ್ರ ಆ ಕಡೆ ಹೊಂಟ್ಬಿಡ್ತಾರೆ. ಅದಕ್ಕೆ ನಾನು ಒಂದಿಷ್ಟು ದಿನ ಕರ್ಕೊಳಕ್ ಆದ್ರು ನಾನು ನೋಡಾಕತ್ತಲ್ಲ. ನಾವ್ ಅಲ್ಲಿ ಮಾರ ನಿಮ್ಮಂತ ಲಪ್ಪಂಗ್ ಬಂದಿ ಬಿಡೋಣ ಯಾಕಂದ್ರೆ ನಿಜವಾಗ್ಲೂ ಗೊತ್ತಿಲ್ಲ ಮಕ್ಕಳಿಗೆ. ನಾವು ಹಂಗ ಮಾಡೋದು, ನಾವು ಹಿಂಗ ಮಾಡೋದು, ಅರ್ಧಾಮ್ ಮಾಡೋದು, ಇಡ್ದಾಮ್ ಮಾಡೋದು ಸುಳ್ಳು ಹೇಳಿ ನಿಮ್ಮನ್ನೆಲ್ಲ ಅಡ್ಡದಾರಿಗೆ ಇಟ್ಟಿಸ್ಬಿಡ್ತಾರ. ಅತ್ತಾಗೊಂದು ಹೋಗ್ಬೇಡ್ರಿ. ನೀವೇನಾದ್ರೂ ವಿದ್ವಾಂಸರೇ, ಇಂಜಿನಿಯರ್ ಆಗ್ರಿ, ಡಾಕ್ಟರ್ ಆಗ್ರಿ, ರೈತರಾಗ್ರಿ, ಭೂಮಿಯಾಗ ದುಡಿರಿ, ಮಣ್ಣೊಳಗೆ ಅನ್ನ ಬೆಳೆಯುವಂತ ರೈತರಾಗ್ರಿ. ಸಾರ್ವಜನಿಕ ನಿಮ್ಮ ಮುಂದೆ ಹೇಳ್ತೀನಿ, ನೀವು ಇಲ್ಲಿ ಹೋದ್ರೆ ನನ್ನ ಮಗನಿಗೆ ನೀವು ನೋಡೋದೇ ಬಲ್ಲಾಗ ಅಲಾರ ಮನೆ ಕಟ್ಕೊಂಡ ಅವ್ನು ಪೊಲೀಸ್ ನೌಕರಿ ಬಂದಿತ್ತು. ಶಂಕರ್ ಬಿದ್ರಿ ಅವರು ಇದು ಇದ್ರು ಬೆಂಗಳೂರು. ಆದಾಗ ಅವ್ರ ಪೊಲೀಸ್ ನೌಕರಿ ಬೇಕು, ಫಿಸ್ಕಲ್ಯಾಗ ಎಲ್ಲ ಬಂದಿದ್ದ. ಮಂದಿ ಎಲ್ಲರೂ ನೌಕರಿ ಬರಲಿ ಅಂತೇಳಿ ಮಕ್ಕಳಿಗೆ ಬೇಡ್ಕೊತಾರ. ಅದೆಲ್ಲ 10 ವರ್ಷ ನಾವ್ ಒಂದೇ ಮಾತು ಹೇಳಿದ್ರೆ ಶಂಕರ್ ಬಿದ್ರಿ ಅವ್ರು ನನ್ನ ಮಗನ ನೌಕರಿ ಕೊಡ್ತಾರೆ. ದೇವರ ನೌಕರಿ ಬರಬಾರ್ದಂಗೆ. ಯಾಕಂದ್ರೆ ನೌಕರಿ ಬಂದ್ರೆ ಬರೀ ಹೆಂಡತಿ ಮಕ್ಕಳು ನೋಡ್ಕೊಂಡು, ಅದ ಒಬ್ಬ ರೈತ ಆದ್ರೆ 1000 ಮಂದಿಗೆ ಅನ್ನ ಹಾಕುವಂತ ನೀವೆಲ್ಲರೂ ನಿಮ್ಮೊಂದು ಮಾತು ಹೇಳ್ತೀನಿ,
ನಾ ಸಾಲಿ ಕಲ್ತೀನಿ ನಾ ಅದನ್ನ ಮಾಡಿ ಅಂತ ಡಿಮಾಂಡ್ ಮಾಡಕ್ ಹೋಗ್ಬೇಡ್ರಿ. ಮನಿಗೆ ಹೋದಾಗ ನಿಮ್ಮ ದನಕಾರ ಇದ್ರ, ನಿಮ್ಮ ಹೊಲ ಇದ್ರ, ನಿಮ್ಮ ಹೊಲದಾಗ ದುಡ್ರಿ. ನೀವು ಹೆಣ್ಣು ಮಕ್ಕಳಿಗೂ ಅಷ್ಟ, ನೀವು ಮನಿಗೆ ಹೋದ್ರ ನಿಮ್ಮ ಮನೆಯನ್ನ ಗಂಗಾ ಜರುಗಿ ಮಾಡ್ರಿ, ಮುಸ್ರಿ ಬೆಳೆದ್ರಿ, ರೊಟ್ಟಿ ಮಾಡ್ರಿ, ಸಾರು ಮಾಡ್ರಿ, ಪಲ್ಯ ಮಾಡ್ರಿ. ಇದನ್ನ ಮೊದಲು ಕಲೀರಿ, ಇದನ್ನು ಮೊದಲು ಕಲೀರಿ. ಈ ಸಾಲಿ ಕಲ್ತು ನಾನು ನೌಕರಿ ತಗೋತೀನಿ ಅನ್ನೋಂಥ ಹುಚ್ಚು ಮಾತ್ರ ಬಿಟ್ಟು ದೂರ ಇರಿ. ಯಾಕಂದ್ರೆ ಅದು ನಿಮ್ ದೈವಿಕಿದ್ರೆ ಬರೋದಂದ್ರೆ ನೀವು ಅಲ್ಲಿ ಆದ್ರೆ ನೀವು ಮನೆಗೆ ತಂದು ಕೊಡ್ತಾರೆ. ನೀವು ಶಾಣ್ಯರಾದ್ರೆ ನೌಕರಿ ಬರ್ತದ, ಅದ್ರ ಮೇಲೆ ಹತ್ತಿ ಹೋಗ್ಬೇಡ. ನಾ ಎಲ್ಲ ನೋಡ್ತೀನಿ ಈಗ ಲಪಂಗ್ ಮಂದಿ ಕೈಯಾಗ ಹೊಲಮಣಿ ಮಾಡಿ ದುಡ್ಡು ಕೊಟ್ಟು ನೌಕರಿ ತಗೋತೀವನ್ನಂತ ಹುಚ್ಚರು ಈ ಜಗತ್ತಿನಾಗ ತುಂಬಿ ತುಳುಕ್ತಾರ. ಅವನ್ನೆಲ್ಲಾರು ನೋಡ್ತೀನಿ. ಅದಕ್ಕೆ ಇಂಥದ್ದೇನು ಬೇಡ, ಇಂಥ ಮೋಸದ ವ್ಯವಹಾರಕ್ಕೆ ಎಲ್ಲಿ ಮರಳಾಗ್ಬೇಡ್ರಿ. ಭಾಳ ಮಂದಿ ಮೋಸದೈತಿ, ಆ ಕಡೆ ಹೋಗ್ಬೇಡ, ಮೋಸದ ಮಂದಿ ಕಡೆ ಹೋಗ್ಬೇಡ್ರಿ. ಯಾಕಂದ್ರೆ ಎಲ್ಲಾ ಕಡೆನೂ ಹಂಗ ಆಗ್ಬಿಟ್ಟೈತಿ. ಜನ ಜಾತಿಗೆ ಆದಿತ್ಯ ಮರಳ, ಜಾತಿ ಜಾತಿ ಒಳ ಹತ್ತೈತಿ ಜಗಳ, ಹತ್ತಿ ಊರ್ತತಿ ಜಾತಿ ಊರಿ, ಅವ್ರವ್ರ ಜಾತಿ ಅವ್ರಿಗೆ ಒಯ್ಯಿರಿ. ಬುದ್ಧಿ ಇದ್ದಾವ ಮ್ಯಾಲಕ್ಕೆ ಹೋದ್ರ ತಳಗ ಜಗ್ಗತಾರ ಅವ್ರ ಜಾತಿ ಅವ್ರ. ಎಲ್ಲಿ ಹೋದರೂ ಸೇರಿಕೆ ಇಲ್ಲ, ಹೋಗು ಬಂಡಿದ ಬಿಚ್ಚತಾರಕೆ ಇಲ್ಲ. ಜಾತಿ ಜಾತಿ ಒಳಗೆಲ್ಲ ಸೇರಿಕೆ, ಜಾತಿ ಚಪ್ಪರಕ್ಕೆಲ್ಲ ತೂತಿನ ನರಿಕೆ. ಉಳ್ಕ ಹತ್ತಿದಾಗ ಹತ್ತಿ ಅಣ್ಣ, ಮ್ಯಾಲ ಚಂದಗಳ ಜಾತಿಗೆ ಬಣ್ಣ. ಬರುವಾಗ ಬೆನ್ನಿಂದ ಬರೋದಿಲ್ಲ ಜಾತಿ, ನಡುವ ಬಂದ ಇದು ಹತ್ಕೊಂಡೈತಿ. ಜಾತಿ ಬೆನ್ನು ಹತ್ತಿ ಜನ ಹೊಂಟಾರೋ, ಮಾನವ ಜಾತಿ ಒಂದು ಅನ್ನೋದು ಮಾಡ್ತಾರೋ, ಮಾನವ ಜಾತಿ ಒಂದು ಅನ್ನೋದು ಮಾಡ್ತಾರೋ ಅಂತ. ಯಾಕಂದ್ರೆ ಸಾವು ಹುಟ್ಟು ನೀವು ಬಡತನದಾಗ ಹುಟ್ಟ್ರಿ, ಬಡತನದಾಗೆ ಬೆಳೆ ನಡು, ಹುಟ್ಟು ಬಡತನದಾಗಿರ್ಲಿ, ಸಾವು ಮಾತ್ರ ಇತಿಹಾಸದಾಗಿರ್ಲಿ. ಬಡತನ ಬಿಟ್ರಿ, ಬಡತನ ಬಡವ್ರ ಮಕ್ಕಳು ನಡೆಸ್ಕೊಳಕ್ಕೆ ಏನ್ ಹೆಮ್ಮೆ ಹೆಮ್ಮೆ ಪಡಿದ್ರಿ ನಾವು ಬಡವ್ರ ಮಕ್ಕಳು ಅನ್ನಕ್ಕೆ. ಆದ್ರೆ ನಿಮ್ಮ ಸಾವು ಇತಿಹಾಸದಾಗ ಬರೆದಿರ್ಬೇಕು. ಅಂತ ವಿದ್ವಂತರಾಗ್ರಿ, ಅಂತ ಶಾಣರಾಗ್ರಿ, ನಮ್ಮ ನಾಡಿನ ಕೀರ್ತಿ ತರುವಂತವರಾಗ್ರಿ. ಅದನ್ನ ನಾವು ನೀವು ಕಲ್ಕೋರಿ, ಅದು ಭಾಳ ದೊಡ್ಡ. ಬರೀ ಹಾಳಿ ಮ್ಯಾಗ 2 ಅಕ್ಷರ ಕಲ್ತ್ರೆ ಶಾಣರಾಗುವುದಿಲ್ಲ. ಅನುಭವ, ಬುದ್ಧಿ, ವಿದ್ಯಾನ ನೀವು ಕಲಿತು ಈಗ ನೋಡ್ರಿ ಕುಸ್ತಿ ಪಟುಗಳಾಗ್ತೀರಿ, ಓಡಾಡ್ತೀರಿ. ಈಗ ನಿಮ್ಮ ಶಾಲೆ ಒಳಗೆ ಬೇಕಾದೈತಿ, ನಿಮ್ಗೆ ಬೇಕಾದ ಒಂದು ಆಯ್ಕೆ ಮಾಡ್ಕೊಳ್ಳಿ, ನಿಮಗೆ ಬೇಕಾದದ್ದು ಆಯ್ಕೆ ಮಾಡ್ಕೊಳ್ಳಿ. ಸರಿ, ಯಾವ ಸರ್ ಹೇಳ್ತಾರ ನಿಮ್ಗೆ ವಿದ್ಯಾಭ್ಯಾಸ, ನಿಮಗ್ ಬೇಕಾದದ್ದು ಆಯ್ಕೆ ಮಾಡ್ಕೊಂಡು ನೀವು ಬದುಕು ಕಟ್ಕೊಂಡು ಗುಬ್ಬಿಗತ್ತೆ ನೀವು ಗೂಡು ಕಟ್ಟಾಕ್ತೀರಿ. ಅಂತ ಒಂದು ಗೂಡು ಕಟ್ಕೊಂಡು ಹೌದು ಅನ್ನೋಂಥವ್ರ ಆಗಿ. ಯಾಕಂದ್ರೆ ತಾಯಿ ತಂದೆ ಕೆಟ್ಟ ಸತ್ಪರಿವಾರ ಮಾಡಿ ಇವೆಲ್ಲ ಗುರುಗಳು ಕೂತಾರ. ಈ ಹುಡುಗ ನೋಡ್ರಿ ನಮ್ಮ ಕೈಯಾಗ ಕಲ್ತಾನ, ಎಷ್ಟು ದೊಡ್ಡದು ಅದು ನೋಡ್ರಿ, ನಮ್ಮ ಕೈಯಾಗ ಕಲ್ತಾನೆ, ನಮ್ಮ ಸಾಲ ಹುಡುಗ ಅವ. ಈ ಹುಡುಗ್ರಿ ನಮ್ಮ ಊರಾಗ ಹುಡುಗ್ರಿ, ನಮ್ಮ ಗೆಳೆಯನ ಮಗ, ನಮ್ಮ ಅಕ್ಕನ ಮಗ, ನಮ್ಮ ತಂಗಿ ಮಗ ಅನ್ನೋಂಗ ಆಗ್ರಿ. ಅದಕ್ಕೆ ಇವ್ ನನ್ನ ಮಗ ಅನ್ನುವಂತ ಅಪ್ಪವ ಹೆಂಗ್ ಹೇಳ್ತಾರೋ, ಇವ್ ನಮ್ಮವ್ರು ಹುಡುಗ್ರಿ, ಇವ್ ನಮ್ಮೂರ ನಮ್ಮವ ಅನ್ನುವಂಥವ್ರಾಗ್ರಿ. ಯಾಕಂದ್ರೆ ಯಾವ್ದೇನು ಮರ ಈಗ ಚಲೋ ಮಂದಿ ಆದ್ರೆ, ಸರ್ಕಾರ ಆದ್ರೆ, ಉದ್ಯೋಗ ಆದ್ರೆ ನಮ್ಮವ ಅಂತಾರೆ. ನೀವೇನಾರ ಆಟದಾಳಿ ಬಿದ್ರೆ ಏನೋ ನಮ್ಗೆ ಗೊತ್ತಿದ್ದವ್ರು ಗೊತ್ತಿರ್ತಾರೆ. ಈಗ ನೋಡು ಮಿನಿಸ್ಟ್ರ್, ಯಾವ ಮಿನಿಸ್ಟರ್ ಆಗಲಿ, ಇವ ಆಗಲಿ, ಅವರೆಲ್ಲ ನಮ್ಮವ್ರು ಇರ್ತೇವೆ. ಸಿದ್ದರಾಮಯ್ಯ ನಮ್ಮವ್ರು ಇರ್ತೇವೆ, ಗದ್ದಿಗೌಡರು ನಮ್ಮವ್ರು ಇರ್ತೇವೆ. ಅವ್ರ ತಮ್ಮ ಇರ್ತಾವ ದೊಡ್ಡವ್ರು ಆಗ್ಯಾರ. ನೀವು ಅವ್ರ, ನಾವು ಇವ್ರಂಗೆ ದೊಡ್ಡವ್ರು ಆಗ್ಬೇಕಂಡ್ರಿ, ನಾವು ಇವ್ರಂಗೆ ದೊಡ್ಡವ್ರು ಆಗ್ಬೇಕು. ಅವ್ರು ನಮ್ಮವ್ರ ಅನ್ನೋದಕ್ಕಿಂತ ನಾವು ಅವ್ರಂಗೆ ಎತ್ತರಕ್ಕೆ ಬೆಳೂನು ಅನ್ನೋಂಥ. ಯಾಕಂದ್ರೆ ನನಗಿಷ್ಟು ಬರ್ಬೇಕಾದ್ರೆ, ನನಗಿಷ್ಟು ಮಾತು ಬರ್ಬೇಕಾದ್ರೆ ನಿಮ್ಗೆ ಗುಟ್ಟು ಹೇಳ್ತೀನಿ. ನಾನು ಬೆಳೆ ಹೊಡೆದ ಸುಮ್ಮ ಮಧ್ಯಾಹ್ನ ಕೂತಿದ್ದಿ. ಇಟ್ಟಣ್ಣವ್ರು ಸರ್, ಶ್ರೀರಾಮ್ ಇಟ್ಟಣ್ಣವ್ರು, ಅವ್ರು ಅದ ಡಾಕ್ಟರೇಟ್ ಮಾಡಿದಾಗ ಅವ್ರನ್ನ ಅಲ್ಲಿ ನಮ್ಮ ಕುರಿ ಸೊಸೈಟಿ ಕರ್ಕೊಂಡ್ಬಂದು ಕಂಬಳಿ ಹಚ್ಚಿ ಅವ್ರಿಗೆ ಸನ್ಮಾನ ಮಾಡಿದ್ರು. ಈಗ ನೀವು ಯಾಕೆ ಗೊತ್ತಿಲ್ಲ, ನಾನು ಅಕ್ಷರ ದೂರ ಬಂದಿದ್ದೆ. ಎಲ್ಲ ದೊಡ್ಡ ದೊಡ್ಡವ್ರನ್ನ ಸನ್ಮಾನ ಮಾಡಿದ್ರು. ಅದಾವ ನಮ್ಗೇನು ಗೊತ್ತಿಲ್ಲ. ಅದು ಗೊತ್ತಿದ್ದಾಗ ಅವತ್ತಲ್ಲಿ ನಮ್ಮ ಶಾಲಿ ಹುಡುಗ ಸಾಮಾನ್ಯ ಪೂಜೆಯಾಗ ಅಂತೇಳಿ ಕರ್ಕೊಂಡೋಗಿ ಭೇಟಿ ಮಾಡಿಸಿದ. ಹಿಂಗೆ ಸಿನಿಮಾ ಹಾಕ್ತಾವೆ, ಸಿನಿಮಾ ಹೋಗ್ತಾರೆ. ನನಗೆ ಸಿನಿಮಾ ನೋಡೋದು ಹುಚ್ಚ. ನಾನು ಸಿನಿಮಾ ನೋಡೋದು, ನಾಟಕ ಮಾಡೋದು, ನಾಟಕ ನೋಡಕ್ ಹೋಗೋದು, ಪುರಾಣ ಭಜನ ಹೇಳಿರ್ತಾರೆ ಕುತ್ಕೊಂಡು ಕೇಳೋದು, ಈ ಹುಚ್ಚು ಭಾಳ ಇತ್ತು ನನಗೆ. ಆದಾಗ ಈ ಅಂತ ಮಂದಿಗಳು ಹೋಗುದು, ಬೆಳೆಯಾಡೋದು ಏನಾಗ ಏನಿಲ್ಲ. ಮತ್ತು ನಾನು ನಿಮ್ಮೂರ ದನ ಕಾಯಕ್ಕೆ ಹೋದ್ರೂ ಒಬ್ಬನೇ ಹೋಗಿ, ಗಳೆ ಹೊಡ್ಯಕ್ಕೆ ಹೋದ್ರೂ ಒಬ್ಬನೇ ಹೋಗುದು. ನಾ ಏನಾರು ಮಾಡ್ಬೇಕಾದ್ರೆ ಒಬ್ಬಳ ಏಕಾಂಗಿ ಒಬ್ಬ ಮಂದಿಗಳು ಗುಂಪಿನಾಗ ಹೋಗಿ ನನವಲ್ಲ. ಆ ಮಂದಿ ನಾನು ಕೂಡ ಬರ್ಬೇಕು, ನಾ ಮಂದಿ ಕೂಡ ಬರೋಲ್ಲ. ನನ್ನ ಹುಟ್ಟು ಏನಂತಂದ್ರೆ ಮೇನ್ ಹೆಂಗ್ ನೀರಿಗೆ ಇದು ನಸ್ತೈತೋ ಆಗುದಿಲ್ಲ ಅನ್ನುವಂಥ ಕೆಲಸನ ಮಾಡ್ಬೇಕು ಅನ್ನುವಂಥ ಹಠಕ್ಕೆ ಬಿದ್ದು ಮಾಡೋಣ. ಮತ್ತೆಲ್ಲ ಆ ಓಡುಗಾಡೆ ಹತ್ತು ಜಯಮಾಡ ನನ್ನಲ್ಲ. ಅದಕ್ಕೆ ನನಗೆ ಹೇಳ್ತೇನೆ, ಒಳ್ಳೆ ಮಾತನೆ ಪಾತು ಇಲ್ಲೇ ಕಣ ಮಾಡಿದ್ವಿ, ಒಬ್ಬನೇ ಕಣ ಮಾಡಿದ್ವಿ. ಕಣ ಮಾಡೋದ ನಿಮಗೆ ಗೊತ್ತಿಲ್ಲ.
ಇದು ಯಾರಿಗೂ ಗೊತ್ತಿಲ್ಲ. ಕಣ ಮಾಡೋದಂದ್ರೆ ಸರ್ ಇವ್ರು ಸತ್ಯ ಗೊತ್ತಿಲ್ಲ. ರಾಶಿ ಕಣ ಆ ಕಣ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತಾರ? ಹಂಗಲ್ಲ. ಕಣ ಕೊಡುದಂದ್ರೆ ಎಲಿ ಹೊಲ ಕಣ ಕಡ್ದ ನೀರ್ ಹೊಡೆದ ಹೊಟ್ಟು ಹಾಕಿ ಅದಕ್ಕೆ ಮೇಟಿಗಟ್ಟಿಗೆ ನಡೆಸಿ 6 ಎತ್ತಿಂದೋ 4 ಎತ್ತಿಂದೋ 8 ಎತ್ತಿಂದೋ ಕಣ ಮಾಡ್ತಾರೆ. ನನಗೊಬ್ಬ ಹಿರಿಯ ಹೇಳಿದ್ದ, ಆಯ್ತಾರ ಅಮಾಸೆ ಇತ್ತು ಹಿಂದಿ ಒಂದು ಕಣ ಮಾಡಂತ ಹೇಳಿದಾಗ 3 ಕೈ ಇಲ್ಲದ ಎದ್ದು ಗುಡ್ದಾಗ ಹೋಗಿತ್ತು. ಒಳಗೆ 7 ಮಾಡತ್ತೆ ಹೋಗಿ ಅಲ್ಲಿ ಒಂದು ಗುಡ್ದಾಗ ಹಲಗತ್ತಿ ಮೇಟಿಗಟ್ಟಿಗೆ ತಂದು ಕಕ್ಕಿ ಮೆಟ್ನಾಲ್ಗೆ ಕಾಲ ರಾಗೋದಲ್ಲ ತಂದು ಅವತ್ತ ಕಣ ಮಾಡಿ ಅವತ್ತ ನೀರ್ ಹೊಡೆದು ಅವತ್ತ ಹೊಟ್ಟು ಹೊಡೆದು ಅವತ್ತು ಕಣ ಮಾಡ್ಬೇಕಾದ್ರೆ 4 ಮಂದಿ 3 ಮಂದಿ ಕೂಡ್ಬೇಕು. ಒಬ್ಬಳ ಮಾಡ್ತೀವಿ ಅವತ್ತು ಕಣ ಮಾಡಿ ಚಂದ ಜನಗಳು ತೆನಿ ಹೋಗೋದು ರಾಶಿ ಹಂತಿ ಕಟ್ಟಿದ್ವಿ. ಒಂದು ಮಂದಿ ಗೆಳೆಯ ನನ್ನ ಮಗ ಹುಟ್ಟಿದ್ದಿಲ್ಲ ಅವಾಗ ಒಬ್ಬ ಕೂಡಾಕ್ತೀನಂದ, ನೀವ್ ಒಬ್ಬಳೆ ಕೂಡಾಕು ನಾ ಒಬ್ಬಳೆ ಮುರುತ್ತೀನಿ ಅನ್ನಿ. ಗೂಡನ್ನ ಇವತ್ತು ಬರೀ ಅವ್ನು ನೋಡಿದ್ರೆ ನಮ್ಗೆ ನಡೆ ಬರ್ತೈತಿ. ನನಗೂ ಅವಾಗ 23-22 ವಯಸ್ಸ. ಆ ಗೂಡನ್ನ ಅವ ಒಬ್ಬಳೆ ಕೂಡಾಕಿದ್ದ, ನಾವು ಒಬ್ಬಳೆ ಮುರಿದ್ನಿ. ಅದನ್ನ ರಾಶಿ ಮಾಡಿದ್ರೆ ಎಷ್ಟಾಗಿತ್ತು ಅಂದ್ರೆ 21 ಚೀಲ ಜೋಳ. ಇವತ್ತು ಯಾರ ತೆನಿ ಮುರಿಯ ಬರೀ ಹೆಣ್ಮಕ್ಳು 8 ಮಂದಿ ಹೆಚ್ಚಿರ ಅವರ ಕಟ್ಕೊಂಡು ಹೋಗ್ಬಿಟ್ಟು ತೆನಿ ಮುರಿಯಾಗಿಲ್ಲ. ಅವರ ಬಡದು ಇವಾಗ ಕಟ್ಕೊಂಡು ಹೊತ್ಕೊಂಡು ಹೋಗ್ಬಿಟ್ಟು ತೆನಿ ಮುರಿಯಾಗಿಲ್ಲ. ಅದಕ್ಕೆ ಒಂದು ಮಾಡ್ಬೇಕು ಛಲ ಯಾವ್ದಾದ್ರು ಇರ್ಬೇಕು. ಈಗ ನಾ ಕವಿ ಆಗ್ಬೇಕು, ಪುಸ್ತಕ ಬರೋ ಈಗ ದೊಡ್ಡ ಹೋಗಿ ಪುಸ್ತಕ ಕೊಟ್ಟಿದ್ದೀನಿ ಸರ್ ಕಡೆ. ಆ ಪುಸ್ತಕನ್ನ 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಪ್ರಿಂಟ್ ಮಾಡಿಸಿ. ಯಾಕಂದ್ರೆ ನನಗೆ ಏನ್ ಮಾಡ್ತೀಯ ಅಂದಲ್ಲ, ಇವಾಗ ಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್, ದೊಡ್ಡರಂಗೇಗೌಡ, ಸಾಸಿಮೂರಳೆ, GS ಶಿವರುದ್ರಪ್ಪ ಇವರೆಲ್ಲ ಮುನ್ನುಡಿ ಬರ್ದಾರ. ಸಿದ್ದೇಶ್ವರ ಸ್ವಾಮಿಗಳು, ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು, ಪಂಚಪೀಠಾಸ್ತ್ರ 5 ಮಂದಿ ನನಗೆ ಆಶೀರ್ವಚನೆ ಬಂದರು. ಶಿವಕುಮಾರ ಸ್ವಾಮಿ, ನಾನು ಯಾವುದು ಚಿತ್ರದುರ್ಗ ಮುರುಘಾಮಠ ಸ್ವಾಮಿ, ಬೆಳಗಾವಿ ನಾಗೂರ್ ಮಠದ ಸ್ವಾಮಿ, ಗದಗಿನ ತೋಟದ ಸ್ವಾಮಿ, ಇವರೆಲ್ಲ ಸುತ್ತೂರು ಶ್ರೀಗಳು ಇವರೆಲ್ಲ ನನಗೆ ಆಶೀರ್ವಚನೆ ಬಂದರು. ಯಾಕೆ ಒಂದೇನು ಸಾಧನೆ ಮಾಡ್ಬೇಕು ಮನುಷ್ಯ, ಆಗಿಂದ ಸಾಧನೆಗೆ ಇರ್ಬೇಕು ಅಂತೇಳಿ ಅವತ್ತು ಅವ್ರಿಗೇನು ಇಟ್ಟಣ್ಣ ಸರಿಗೆ ಸನ್ಮಾನ ಮಾಡಿದಲ್ಲ. ಆ ಸನ್ಮಾನ ಮಾಡಿದಾಗ ದೂರ ಮೇಲೆ ಕೂತಾಗ ನನಗೇನು ಅನಿಸ್ತು, ಅವ್ರಿಗೊಂದು ಕಂಬಳಿ ಹೊತ್ತಿ ಸನ್ಮಾನ ನನಗೆ ಮಾಡಿದಿಲ್ಲ. ಈಗ ಸನ್ಮಾನ ಮಾಡಿದಾಗ ನನ್ನ ಮನಸ್ಸಿಗೆ ಏನು ಏನು ಇದು ಗೊತ್ತಿಲ್ಲ ನನಗೆ. ಇಂಥ ಚಲೋ ಕೆಲಸ ಮಾಡಿದ್ರೆ ಹಿಂಗೆ ಸನ್ಮಾನ ಮಾಡ್ತಾರಲ್ಲ, ಏನಾದ್ರೂ ಸಾಧನೆ ಮಾಡ್ಬೇಕಲ್ಲ ಅಂತ ನಾನು ತಿಳಿಯಾಗ ಬಂದದ್ದು. ಅದೇ ಹೇಳಿದ್ರೆ ಮೂರನೇ ನಾನು ನಾಟಕ ಮಾಡಿದ್ದೆ. ನನಗೆ ಗೊತ್ತಿಲ್ಲ, ಇನ್ನೊಂದು ಚಿಪ್ ತಂದು ಕೊಡ್ತೀನಿ, ಒಂದು ಹಾಡದ್ದು. ನನ್ನ 40 ಹಾಡುಗಳನ್ನ CD ಮಾಡಿಸಿನಿ. ಆ ಚಿಪ್ ಸರ್ಕಾರಿ ಯಾವ ಥರ ಕೊಟ್ಟು ನೀವು ಯಾವಾಗ ಹೆಚ್ಚು ಕೇಳಾಕತ್ತೀರ ಅಂತ ಒಂದು ಹಾಡನ್ನ ನಾವು ತಯಾರು ಮಾಡಿದ್ವಿ. ಆ ಹಾಡಕ್ಕೆ ನಾನು ಸಂಗೀತ ಗೊತ್ತಿಲ್ಲ, ಸಂಗೀತದಾಗೂ ಹಾಡಿದ್ದೆ. ನನಗೆ ಓದಕ್ ಬರಂಗಿಲ್ಲ. 6-7 ನಾಟಕ ಮಾಡಿದ್ವಿ. ಅವ್ರು ಯಾವ ನಾಟಕಗಳು ಹೆಂಗ್ ಮಾಡುವ ಅಂದ್ರೆ, ಅವ್ರು ಯಾರ ಬಿಟ್ಟು ಹೋಗಿರ್ತಾರಲ್ಲ ಅದನ್ನ ನಾನು ಹಿಡ್ಕೊಂಬಂದು ಅದಕ್ಕೆ ನಾಟಕ ಕಲ್ಸವ್ರು. ನಿಮ್ಮ ಮುಂದೆ ಹೇಳ್ತೀನಿ, ಕಳ್ಳನಾಯಕನ ಹಿಡ್ಕೊಂಡ, ಹೀರೋನ್ ಹಿಡ್ಕೊಂಡ, ಅಯ್ಯಪ್ಪ ನನಗೇನು ಗೊತ್ತಯ್ಯಪ್ಪ ನಾವು ಹಿಡ್ಕೊಂಡ, ಚಕ್ಕ ಕಪ್ಪನ ಹಿಡ್ಕೊಂಡ ಒಟ್ಟೂ ಮಾಡಿದ್ವಿ. ಒಟ್ಟೂ ನಾಟಕ ಮಾಡಿದ್ವಿ. ಅವನ್ನೆಲ್ಲ ಮಾಡಿದ್ವಿ. ಅವ್ರೇನು ನನಗೆ ಗೊತ್ತಿಲ್ಲ, ತಾವು ಬಂದ್ಬಿದ್ದು. ಮುಂದೆ ಈ ಮೊನ್ನೆ ಈ ಒಂದು ವರ್ಷ 1.5 ವರ್ಷ ಆದ ದಂತ ಪುರಾಣ ಅಂತೇಳಿ ಸಿನಿಮಾ ಕರ್ಕೊಂಡು ಸಿನಿಮಾದಾಗ ಒಂದು ಪಾಠ ಮಾಡಿದ್ರು. ಮತ್ತೆ ಎಲ್ಲ ಟಿವಿಗಳು ಏನದಾವ ಒಟ್ಟು TV ಸಂದರ್ಶನ ಅಂತ ಎಲ್ಲ ಮಠದಾಸರು ಎಲ್ಲ ಕಾರ್ಯ ಸನ್ಮಾನ ಮಾಡಿದ್ರು. ಎಲ್ಲ ಶಾಲೆಯವರು ಎಲ್ಲರೂ ಮಾಡಿದ್ರು. ಯಾಕೆ ಮಾಡಿದ್ರು ಏನಿಲ್ಲ, ಸರಸ್ವತಿ ತಾಯಿಯವರು ಆಕಿ ಆಶೀರ್ವಾದ ಗೊತ್ತಿಲ್ಲ. ನಾ ಹೆಂಗೋ ಮಾಡಂಗ್ ಮಾಡಿದ್ದೆ, ಅದು ಹಂಗಂಗೆ ಆಗೈತಿ. ನೀವು ಮಾಡಂಗ್ ಮಾಡಿದ್ರೆ ಹಾಗಂಗೆ ತಾನೇ ಆಕೈತಿ. ಅದಕ್ಕೆ ಅಂಥದನ್ನ ನೀವು ಹೇಳ್ಕೊತ ನೀವು ಹೇಳ್ರಿ ಬೇರೆ ಒಣ ಉಪರಾಟಿ ಬಣ್ಣ ಬಣ್ಣದ ಸಣ್ಣ ಬಣ್ಣದ ಹಂಗೆ ಇಟ್ಕೊಂಡು ಕೀಯಾಗ ಮುಖದಾಗ ಪ್ಯಾರ್ಗೆ ನಂಬಿಕೆ ಪ್ಯಾರ್ಗೆ ಹುಡುಗ ಹುಡುಗಿ ಮನ್ಸಿಗೂ ಮುದುಕ ಮುದುಕಿ ಕನ್ಸಿಗೂ ಪ್ಯಾರ್ಗೆ ಮಸುತ್ಯಾನ ಅಲ್ಲಾಗು ನಮೋದು ಮಾಡು ಮುಲ್ಲಾಗು ಪ್ಯಾರ್ಗೆ ಅದಕ್ಕೆ ನಿಮ್ಗೆಲ್ಲ ಪ್ಯಾರ್ಗೆ ಆಗೈತೆ ಅಂತ ಪ್ಯಾರ್ಗೆ ಅಂತ ಬೆಂಡ್ ಹತ್ತಿ ಪ್ಯಾಲೆ ಆಗ್ಬೇಡ್ರಿ. ಯಾಕಂದ್ರೆ ನಾ ಪ್ಯಾಲೆ ಆಗೀನಿ.
ನಾನು ಈ ಸಾಲಿ ಕಲೀಲಾದಕ್ಕೆ ನಾ ಇದು ಮಾಡ್ಲಾದಕ್ಕೆ ಪ್ಯಾರಿಗೆ ಆಗಂಗ ಹೋಗಿ ಏನೇನೋ ಪ್ಯಾರಿ ಆಗಿ ತಾಲಿ ಬಾರಿಸೋದು ಇಲ್ಲೆಲ್ಲ ದಡಾಕಾದ ಎಲ್ಲ ಮಾಡಿ ಇಲ್ಲಿಗೆ ಬಂದು ನಿಂತೀನಿ. ಇನ್ನು ಮುಂದೆ ಎಲ್ಲಿ ಹೋಗ್ಬೇಕು ಅನ್ನೋದು ಏನೋ ಗೊತ್ತಾಗಬಾರ್ದು. ಅದಕ್ಕೆ ನೀವೆಲ್ಲ ನನ್ನ ಕರೆಸಿ ಸನ್ಮಾನ ಮಾಡಿದ್ರಿ. ನಿಮ್ಮೆಲ್ಲ ಸನ್ಮಾನ ಕರುಣೆ ನೋಡಿ ಪ್ರಶಸ್ತಿ ಪಟ್ಟು ಇವೆಲ್ಲ ಪ್ರಶಸ್ತಿ ನೀವೆಲ್ಲ ನೆನಪಿಟ್ಕೋರಿ. ನನಗೆ ಮರಾಠಿ ಅವ್ರ ಅವ್ವ ಪ್ರಶಸ್ತಿ ಕೊಟ್ಟರು, ಅಲ್ಲಿ ತಿಂದಿನಿ ಬಿರುದಲ್ಲಿ ಹಾಲ್ಮತ ಭಾರ್ಗವ ಅಂತ ಕೊಟ್ಟರು, ಮೈಸೂರು ಯೂನಿವರ್ಸಿಟಿ ಅವರು ಸಾಹಿತ್ಯ ಸಂತ ಅಂತ ಕೊಟ್ಟರು. ಬೇಂದ್ರೆ ಆದದ್ದು ಅದು ಬ್ರಾಹ್ಮಣರು ಬಿಟ್ಟರೆ ಯಾರಿಗೂ ಕೊಡುದಿಲ್ಲ. ನಾ ಬೆಂಗಳೂರಿಗೆ ಹೋದಾಗ ನನಗೊಬ್ಬ ಬಾಂಬೆದವ್ರು ಫೋನ್ ಮಾಡಿದ್ರು, ಬಾಂಬೆ ಯೂನಿವರ್ಸಿಟಿಯಾಗ ನನ್ನೊಂದು ಬುಕ್ ಪ್ರಿಂಟ್ ಬಿಡುಗಡೆ ಆಗೈತಿ, ನೆಪ್ಪಿಟ್ಕೊಂಡಿದ್ದೀನಿ ಎಲ್ಲ. ಬಾಂಬೆ ಯೂನಿವರ್ಸಿಟಿ ಅವ್ರು ನನ್ನ ಬುಕ್ ಯಾಕಂದ್ರೆ ಇಬ್ರಾಹಿಂ ಸುತಾರ್ ಅವ್ರ ಫಂಕ್ಷನ್ಗೆ ಹೋಗಿದ್ದೀನಿ ಮಾಲೇಪುರಕ್ಕೆ. ಮಾಲೇಪುರಕ್ಕೆ ಬರಕ್ಕೆ ಬಾಂಬೆದವ್ರು ಅಲ್ಲಿಗೆ ಬಂದಿದ್ರು. ಅಲ್ಲಿಗೆ ಬಂದಾಗ ನಾನು ಒಂದು ಕವಿತಾ ಹೇಳಿದ್ದೆ, ಸತ್ಯದ ಬಗ್ಗೆ ಒಂದು ಕವಿತಾ ಹೇಳಿದ್ದೆ. ಆ ಕವಿತಾ ಹೇಳಿದ ಕೂಡಲೇ ಅವ್ರು ಏನಂದ್ರು, ಈ ಸಿದ್ದಾಪುರ ಕವಿತೆ ಭಾಳ ಚಂದ ಇತ್ತು ಅಂದ್ರು. ಅಲ್ಲೆಲ್ಲ ಮಾಸ್ತರ್ಗಳಿದ್ದವ್ರು ಏನಂದ್ರು, ಸಿದ್ದಪ್ಪ ಈ ಬಾಂಬೆ ಪಿಕ್ ಸಾಧಿ ನೋಡಿದ್ರು. ಯಾಕಂದ್ರೆ ಆ ಕುಲಕರ್ಣಿ ಅವ್ರು ನಿನ್ನ ಮನೆಗೆ ಮನಸ್ಸಿಟ್ಟಾರ ನೀನು ಬಾಂಬೆ ಪಿಕ್ ಸಾಧಿ ಅಂತ. ಮುಂದೆ ಬಾಂಬೆಕ್ಕೆ ನನ್ನೊಂದು ಮುನ್ನುಡಿ ಅವ್ರಲ್ಲಿ ಸಿದ್ದಾಪುರ ಕವಿತಾ ಭಾಳ ಚಂದ ಅದಾವ, ಸಿಡಿ ಕೇಳಿದೆ ಅಂತ ಕುಲಕರ್ಣಿ ಅವ್ರ ಅಲ್ಲಿ ಏನಾದ್ರು ನನ್ನ ದುಃಖಕ್ಕೆ ಮುನ್ನುಡಿ ಬೇಡ. ಅವ್ರು ಯಾರು ಅಂದ್ರೆ ಬೇಂದ್ರೆ ಅದ್ರ ಪಕ್ಕಾ ಶಿಷ್ಯ. ಅವ್ರ ಹಾಡುಗಳನ್ನ ಅವ್ರ ಮುಪ್ಪಾದಿಂದ ಅವ್ರ ಹಾಡುಗಳನ್ನ ಬರೆದವರು ಜಿ ವಿ ಕುಲಕರ್ಣಿ ಅಂತೇಳಿ ಅವ್ರು ನನ್ನ ಅಲ್ಲಿ ಕರೆಸಿ, ನೀನು ಆ ಪುಸ್ತಕ ನಾ ಮುನ್ನುಡಿ ಬರ್ತೀನಿ, ನೀನು ಪುಸ್ತಕ ನಾನು ಬಾಂಬೆ ಯೂನಿವರ್ಸಿಟಿ ಬಿಡುಗಡೆ ಆಗ್ತಾನೆ. ಬೀಳಿಯಾಗಿ ನಾನು ಯಾರು ಮಾತಾಡ್ಸಂಗಿಲ್ಲ. ಮತ್ತು ಅಲ್ಲಿ ನಾಟ್ ಚಾನ್ಸ್ ಫೋನ್ ಅಂದ್ಬಿಟ್ಟೆ ಅಂದಾಗ ಆ ಬುಕ್ಕ ಪ್ರಿಂಟ್ ಆಯ್ತು, ಅಲ್ಲಿ ಬಿಡುಗಡೆ ಆಯ್ತು. ಅಲ್ಲಿ ನಾವು ಆದಾಗ ಅಲ್ಲಿ ಅಹೋರಾತ್ರ ನಾವು ನನ್ನ ಆ ಫಂಕ್ಷನ್ ಬಂದು ಅವ್ರು ನಾನು ಹಿಡ್ಕೊಂಡು ಎಲ್ಲ ಕರ್ನಾಟಕ ತುಂಬ ಅವರು ಬಿಟ್ಟುಬಿಟ್ರು. ಅದನ್ನು ನೋಡಿ ಎಲ್ಲರೂ ನನಗೆ ಆ ಪ್ರಶಸ್ತಿ ಈ ಪ್ರಶಸ್ತಿ ಎಲ್ಲಾರು ಕೊಟ್ಟರು. ಬೇಂದ್ರಾಜನ ಪ್ರಶಸ್ತಿ ಕೊಟ್ಟರು. ಏನೋ ಕಳ್ಕೊಂಡು ನಿನ್ನ ಕಡೆ ಬಂದಾರ ಅಂತೇಳಿ ಕುಲಕರ್ಣಿ ಅವ್ರು ಫೋನ್ ಮಾಡಿದ್ರು. ಏನೋ ರೀ ನನಗೆ ಗೊತ್ತಿಲ್ಲ, ನಾನು ಬೆಂಗಳೂರಿಗೆ ಬಂದಿದ್ದೇನೆ. ಆ ಪೇಪರ್ ನೋಡಂದ್ರೆ ಎಲ್ಲ ಪೇಪರ್ ತುಂಬ ಹೆಸರಿತ್ತು, ಒಂದೇ ಪೇಪರ್ ಅಲ್ಲ, ಎಲ್ಲ ತುಂಬ ಪೇಪರ್. ಈ ಮಣಿ ಪರಿಸ್ಥಿತಿನೂ ಹಂಗ, ಮಣಿ ಪ್ರಶಸ್ತಿನೂ ಹಂಗ. ನನಗೇನು ಗೊತ್ತಿಲ್ಲ, ಪತ್ರಕರ್ತರ ನಮ್ಮ ಮಣಿ ಬಂದ್ರು ನೀವ್ ಯಾಕೆ ಬಂದ್ರು ಹೇಗಂದ್ರೆ ಇಲ್ಲ ನಿಮ್ಗೆ ಪ್ರಶಸ್ತಿ ಬಂದಂದ್ರೆ ನನ್ಗೆ ಯಾಕೆ ಕೊಟ್ಟ ನಾ ಆಚೆ ಬಿಟ್ರೆ ಇಲ್ಲ ನಿನ್ನ ಹೆಸರು ತಿಗಾಕ್ ಬಂದೈತಿ ಅದು ಒಂದು ಕೇಳ್ತೀನಿ. ಬಂದು ಬಿಟ್ಟಿತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಫೋನ್ ಮಾಡಿದ್ರು, ನೀವು ಕುಮಾರ್ ಕರ್ಪಾಕ್ ಬರ್ಬೇಕ್ರಿ ಅಂದ್ರು. ಅಂದ್ರು ಕೂಡ ಹೋಗಾಕ ರಾಕ್ಲಿಲ್ಲ. ಪರಿಸ್ಥಿತಿ ಎಂತಾದ್ರು ಅಂದ್ರೆ ನಿಮ್ ಮುಂದೆ ಹೇಳ್ತೀನಿ. ಶಾಂತಿ 4-5 ಆಗೈತಿ, ಯಾರು ಗೊತ್ತಿದ್ರು ಯಾರು ಕಡೆ ಕೇಳಿ ಇಸ್ಕೊಂಡ ನಾನು ಕಿಶಾಗಿ ಇಟ್ಕೊಳ್ಬೋದು. ಅದು ಏನು ಗೊತ್ತೇ ಇಲ್ಲ ಅಂದ್ಮೇಲೆ ಮಾತು ಅವ್ನು ಯಾರಿಲ್ಲ ನಮ್ಮ ಖಾಸಗಿ ಇವೆಲ್ಲ ಏನಪ್ಪ ಸಹಕಾರ ಮತ್ತು ಹೆಂಗಿದ್ರೆ ಎದಕ್ಕೆ ಹೋಗುದು ಅಂತಂದ್ರೆ ಅವ ಹೋಗುದು ಬರೋದು ಉದ್ರಿನ ಟಿಕೆಟ್ ಕೊಟ್ಬಿಟ್ಟ. ಬಂದ್ಗಳಿಗೆ ಕೊಡ್ತೀನಿ ಅಂದ್ರೆ ಗೊತ್ತಿತ್ತಲ್ಲ ಆ ಪ್ರಶಸ್ತಿ ಅವ್ರು ರೊಕ್ಕ ಕೊಡ್ತಾರ ನಮ್ಗೆ ಗೊತ್ತಿತ್ತು. ಗೊತ್ತಿಲ್ಲ ರೊಕ್ಕ ಬರೋದಿಲ್ಲ ಹಗರಣೆ ಕೊಡ್ತಾರ, ಅದಕ್ಕೆ ಗೊತ್ತಿದ್ದಾಗೆ ಕೊಡ್ತಾರ. ನೀವು ಶಾಣ್ಯಾನ ಅದನ್ನು ಗೊತ್ತಾದ್ರನ ನಿಮ್ಮನ್ನೆಲ್ಲ ಗುರುಗಳನ್ನ ಸ್ಥಳ ಮತ್ತೆ. ಇನ್ನೊಂದು ನಿಮ್ಗೊಂದು ಮಾಡ್ತೀನಿ, ಇಟ್ಟಣ್ಣವ್ರ ಸ್ಥಳ ಅಂತೇಳಿ ನಾನು ಪರಿಚಯ ಆದಾಗ ನಾನು ಪರಿಚಯ ಮಾಡಿದಾಗ 3 ವರ್ಷ ನಾನು ಅವ್ರ ಮನೆ ಹೋಗ್ತೀನಿ. ಭಾಳ ನಿಮ್ಗೆ ನೆನಪಿಡಿಗಳು ಗುರುಗಳನ್ನ ಅವ್ರು ಭಾಳ ಕೆಟ್ಟಿರ್ತಾರ. ಗಟ್ಟಿಗಾಲ ಹೌದು ಅನ್ನೋದು ಗುರು ತಕ್ಕ ಮುಟ್ಟಿಸೋಣಂಗಿಲ್ಲ. ಇದನ್ನ ನೆನಪಿನಾಗ ಇಟ್ಕೋರಿ ನೀವು. ಯಾರಲ್ಲಿ ಗುರುವಣ್ಣ ಅಟ್ಟ ಗುರುತಿಸ್ಕೊತಾ ಇರ್ತಾನ. 3 ವರ್ಷ ಆಗಿದ್ದ ನಾನು ಒಂದು ಕವಿತಾ ಕಟ್ಟಿದ್ದೆ, ಪ್ರೀತಿ ಪ್ರೇಮದ ಕವಿತಾ ಕಟ್ಟಿದ್ದೆ. ಏನ್ ನೋಡಿ ನನಗೆ ಇದನ್ನು ಬಿಟ್ಟು ಬಾಳಕ್ ಬರಲ್ಲ ಹೇಳಿ ಇಟ್ಟನವ್ರು ಸರ್ ನನಗೆ ಬೇದಾಗ ಒಂದು ಕವಿತಾ ಕಟ್ಟಿದ್ದೆ. ಸುಖ ಅನ್ನೋದು ಎಲ್ಲೋ ತಮ್ಮ ಇಲ್ಲಿ ಯಾರಿಗೆ ಆಶೆದ ಜವ್ವ ಬಡ್ಕೊಂಡೈತೋ ಎಲ್ಲ ಮಂದಿಗೆ. ದುಡ್ಡಿನ ದಿಪ್ಪಿ ಕೆದ್ರೆ ನಂತ ಮನಸ್ಸಿನ ಕೋಳಿ ಮಾಡಿದ ಗಳಿಕೆ ತೆಗೆದ ಇಡೋದತ್ತ ಬರ್ತಕ್ಕಂತ ನಾಡಿ. ಹಗಲಿ ರಾತ್ರಿ ದುಡ್ದು ಸಾವುಕಾರ ಆಗ್ಬೇಕಂತಾರು, ನಿದ್ದಿಗಿಲ್ಲದ ಸಾವುಕಾರ ಮಂದಿ ದುಡ್ಡ ಕಾವತಾರು. ಉಂಡೆ ನಂದರ ಬಡವರ ಮಂದಿಗೆ ಉಣ್ಣಾಕಿರುವುದಿಲ್ಲ, ಬೇಕಾದಿದ್ರು ಸಾವುಕಾರ ಮಂದಿಗೆ ಉಣ್ಣಕ ಬಾಯಿಲ್ಲ. ಹೊಲ ಇಡ್ಬೇಕ ಮನಿ ಕಟ್ಟಬೇಕು ಅನ್ನೋದೆಲ್ಲ ಮನಸ, ಇರ್ಬಿಯ ಹಂಗ ಹರಿದೆಣತೈತಿ ಎಲ್ಲರಲ್ಲಿ ಕನಸ. ಎಲ್ಲರ ತಲೆ ಮೇಲೆ ಹಾರಿಡತೈತಿ ಮರಣ ಎಂಬು ಹದ್ದ, ಸಿಟ್ಟಿಗೇರಿ ಒಮ್ಮೆ ಬಂದ ಕುಕ್ಕಿದರ ಬಿಟ್ಟ ಹೋದ ಎದ್ದ. ಈ ಕವಿತಾ ಕಟ್ಟಿದಾಗ ಇಟ್ಟಣ್ಣವ್ರ ಸರ್
ಅವರು ಇಲ್ಲಿ ಸ್ಟೇಜ್ ಅವ್ರ ಮನೆ ಒಂದು ಆಗಿತ್ತು ಮ್ಯಾಗ ಇರ್ತಿದ್ದು ಅವ್ರು ನಾ ಅಲ್ಲೇ ಕುಂದ್ರ ಇವ್ರು ಸೇರ್ತಾರೆ ಇಲ್ಲೇ ಕುಂದ್ರ 3-4 ವರ್ಷ ಆದ್ರೂ ಅವ್ರು ಮ್ಯಾಗ ಬಾ ಅಂದಿಲ್ಲ ನಾ ಅದರಿಂದ ಅವತ್ತು ತನ್ನ ಮ್ಯಾಗ ಕರ್ಕೊಂಡು 3 ವರ್ಷ 4 ವರ್ಷ ಆದಿಂದ ಮ್ಯಾಲ ಕರ್ಕೊಂಡು ಸೀತಾಪ್ಪ ಇಲ್ಲೇ ಊಟ ಮಾಡ್ತಾರ ಅಡ್ಗೆ ಮಾಡತ್ತಾರ ಹೆಣ್ಮಕ್ಳಿಗೆ ಹೇಳಿದಾಗ ಅವತ್ತು ಅವ್ರ ಮಗಳು ಕರ್ಕೊಂಡು ಕೂತು ನಾನು ಊಟ ಮಾಡ್ತೀನಿ 3 ವರ್ಷ 4 ವರ್ಷ ಆದಿಂದ. ಅದಕ್ಕೆ ಗುರುವಿನ ಮನಸ್ಸಿಗೆ ಗೆಲ್ಲಬೇಕಾದ್ರೆ ಭಾಳ ಬೇಕು, ಅದಕ್ಕೆ ತಪಸ್ಬೇಕು ಅಂತ ಕವಿತೆಗಳನ್ನ ಮತ್ತೆ ನಾ ಮೊದಲ 90 91 92 ಕವಿತಾ ಕಟ್ಟಿದ್ದು ನನ್ನ ಬರೀ ಒಟ್ಟು ಪ್ರೀತಿ ಪ್ರೇಮದ ಮ್ಯಾಗ. ಯಾಕಂದ್ರೆ ಅವಾಗ ಆ ವಯಸ್ಸನ ಹಂಗ ಅಂತ ಕಟ್ಟಿದ್ದು ಬರಿಯಲ್ಲಿ ಬಿಳಿ ಹಾನಿ ಮ್ಯಾಲ ನಿನ್ನ ಹೆಸರೊಂದು ಕಣ್ಣೀಲಿ ಎಷ್ಟೊಂದು ಕವಿತಾ ಬರದರ ಸಾಗಿಲ್ಲ ಪ್ರೀತಿ ನಿಂದ ಮ್ಯಾಲಿ ಗರಿಯ ಬಿಚ್ಚಿದಾಗ ಬಣ್ಣದ ಲವಲ ಏನು ಚಂದ ಹುಡುಗಿ ಚಕಪಕದಂತ ಕುಲಿಯುತ್ತ ಬರುತ್ತಿ ಚಿಗರಿ ಅಂತ ನಡಿಗಿ ನಿಂಬೆ ಹಣ್ಣ ಹಳದಿಯ ಬಣ್ಣ ಒಳದಂಗ ಚಿನ್ನ ಏಸ ದಿನ ಆತ ಮುತ್ತು ಮಾಡಿನ ದೇವರ ನಿನ್ನ ಬಣ್ಣ ಬಟ್ಟಲ ಬಾಗಿ ನೆಟ್ಟನ ಮೂಗ ತಿದ್ದಿ ಮಾಡಿದ ಗದ್ದ ರೂಪದಾಗ ಕಾಣತಿ ನೀನು ಎಲ್ಲಕ್ಕಿಂತ ಸುತ್ತ ನಾ ಪ್ರೀತಿ ಮಾಡಿದ ಹುಡುಗ ಬಾಳ ಅದಾನವ ಪ್ಯಾಲಿ ಎಟ್ಟ ಕೆಳಗಿದ್ದೀನಿ ಮಾತಿನ ಒಳಗ ಹಿಡಿಯವಲ್ಲ ಜೋಡಿ ನೋಡಲೆಂತ ಹೊಸ ಸೀರೆ ಉಟ್ಟರು ನನ್ನ ನೋಡವಲ್ಲ ಮನುಷ್ಯನೊಳಗೆ ನಾ ಮಾಡಿದ ಪ್ರೀತಿ ಇವ್ಯಾಕೆ ತಿಳಿದಿಲ್ಲ. ಏನು ಸುದ್ದ ಅದಾನ ಹುಡುಗ ನೆಟ್ಟನ ಏನು ಸುದ್ದ ಅದಾನ ಹುಡುಗ ನೆಟ್ಟನ ಎದಿಯಾಗ ಎಳೆಯರಿ ನೀಸಿ ನೆಟ್ಟನ ಹುಡುಗ ಹೋಳಿ ಕಾಮ ನಂಗ ಹೊಲೆಯ ದಂಡೆಗ ಕೊಳ ಒರೆಸುವಾಗ ಬೇಕಂತ ಕರೆದೀನಿ ಕೊಳ ಒರೆಸುವಾಗ ಜೋಲಿಯ ಹೊಡೆದ ಮೈಕೈ ಮುಟ್ಟಿ ನೋಡಿದರೆ ಮೈಯ ಮನಸ ಐತಿ ಗಟ್ಟಿ ಕೆಮನ ಪ್ರೀತಿ ಇದ್ದಲ್ಲಿ ಹಾಕಿ ಕಾಸತ್ತೀನಿ ಬಿಡಂಗಿಲ್ಲ ಇವನ್ನ ಎಟ್ಟ ದಿನ ಅಂತ ಗಟ್ಟಿ ಇರ್ತತಿ ಮನಸ್ಸಿನ ನೆನಬತ್ತಿ ಇಂದಲ ನಾಳೆ ಪ್ರೀತಿಯ ಜಳಕ ತಾಣ ಕರಗತೈತಿ ಇಂದಲ ನಾಳೆ ಪ್ರೀತಿಯ ಜಳಕ ತಾಣ ಕರಗತೈತಿ. ಅನ್ನುವಂತ ಒಂದು ಆ ಪುಸ್ತಕನ ನನ್ನ ಮಗನ ಪುಸ್ತಕ ಹೊರಸಾದ ಹೋಗಿ ಚಂದು ಮೀನು ಬಣ್ಣ ಗುಂಡಾನ ಮಾರಿ ಮೇದ ನಿಸಂಗ ಹೊಡಿಸಾಲದೋರಿ ಹುಟ್ಟಿದಿ ಚಂದರ ಕಾಣಿಸೀರಿ ಕಾಯ್ಕೋತ ಕುಂತೀನಿ ನಾನು ನಿನ್ನ ದಾರಿ ಏನಾಗುದು ಹಿಂಗ ಚಿಂತಿಲಿ ಕುಂತ ಕೇಳಕ ನೀ ನನ್ನ ಮನಸ್ಸಿನ ಉತ್ತ ದೂರ ಮಾಡುನು ಬರುವ ನಿಕ್ಕಣ ಕಡದರನ ಕವಿಯ ಹಚ್ಚ ಅರಸನ ಇಬ್ಬರು ಕೂಡಿ ಆಗುನ ಲಗಣ ಯಾಕ ನಿನಗ ಇಮಾನ ಬಾಣ ಚಂಡು ಕುಮೀರ್ ಬಣ್ಣ ದುಂಡಾನ ಮಾರಿ ವೇದ ನಿಂತಂಗ ಹೊಳಿಸಾಲದೋರಿ ನೀನು ಇರಲಿ ಕಣ್ಣರಾಗುದಿಲ್ಲ ಕಾಮ ಕನಸುತ್ತೈತೆ ನಿನ್ನ ಕಡೆ ಜೀವ ಬಿಟ್ಟ ಬಾರಣಿ ಮನಸ್ಸಿನ ಯಾವ ಪ್ರೀತಿ ಹೊಳೆಯಾಗ ಮಿತ್ರನು ನಾವ ಪ್ರೀತಿ ಹೊಳೆಯಾಗ ಮಿತ್ರ. ಈ ಪದ ನಾನು 18-20 ವಯಸ್ಸಿನಾಗಿದ್ದಾಗ ಕಟ್ಟಿದ ಪದಗಳು ಈಗ ಅಂತಾವ್ ಬರಂಗಿಲ್ಲ. ಒಳ್ಳೆಯವರು ಹಾದರಪ್ಪ ಇಲ್ಲಿ ಉಳ್ಳಾಡಿ ಕಲ್ಯಾಣ ದೇವ್ರಾಗ ನೀವ್ಯಾಕೆ ಹಿಂಗ ಅಳ್ತೀರಿ ಕಾಯ್ಬೇಡಿ ರಾಜರಾಜರು ಬಡಿದೇಳಿ ಸತ್ರು ಕತ್ತಿ ಹಿಡ್ಕೊಂಡ ತುಡುಗರ್ ಕೂಡಿ ತಿಂದು ಹಾದಿ ಬಿಡ್ಕೊಂಡ ಗಡ್ಡ ಬಿಟ್ಟ ಗುಡ್ದ ಗುಂಟ ಮಾಡ್ಯಾರ ಜಪತಪ್ಪ ಅಂತಿಂತವ್ರು ಕಾಣದಂಗ ಹೋಗ್ಯಾರ ಗಪ್ಚುಪ್ಪ ಮಸೀದಿ ಮಂದಿರ ಗುಡಿಗಳ ಕಟ್ಟಾರ ಮನಸ್ಸಿಗೆ ಬ್ಯಾಸರ ಇಲ್ಲ ಪುರಾಣ ಬೈಬಲ್ ಬರ್ದಾರ ಕಣ್ಣಿಗೆ ನಿಂತಿಲ್ಲ ನಮ್ ಜಾತಿ ಹೆಚ್ಚೋ ನಿಮ್ ಜಾತಿ ಹೆಚ್ಚೋ ಜಾತಿಯ ಹುಚ್ಚ ಎಲ್ಲರನ್ನೂ ಸುಡಾಕ ಹತ್ತೆ ತೊಟ್ಟಿಯ ಕಿಚ್ಚ ಒಂದೇ ಮನೆಯ ಅಂಗಳದಾಗ ಕೂಡಿ ಆಡೋನು ಜಾತಿ ಭೇದದ ಬೇಲಿ ದಾಟಿ ಬಾಳಿ ಬದುಕೂನು ಜಾತಿ ಭೇದದ ಬೇಲಿ ದಾಟಿ ಬಾಳಿ ಬದುಕೂನು ಅಂತ ಹೇಳ್ತಾ ಇವತ್ತು ನಾನು ಕಾಯಿಸಿ ಯಾಕಂದ್ರೆ ಈ ಕಾಲ ಹೆಂಗೈತಂದ್ರ ಮೊಬೈಲ್ ಕುಂದ್ರಗೊಳಂಗಿಲ್ಲ ಮತ್ತ ಅದಕ್ಕೆ ಮನಸ್ಸ ನಿಂದ್ರಿಗೊಳಂಗಿಲ್ಲ ಓಡಾಡ ಮನಸ್ಸ ಕುಂದ್ರಿಗೊಳ್ಳಾರ ಮೊಬೈಲ ಇದ್ರಾಗ ಇಟ್ಟು ಹೊತ್ತಿನ ತಕ ಕೂತೀರಿ ಅಂದ್ರೆ ಭಾಳ ಗಟ್ಟಿ ನೀವು ಯಾಕಂದ್ರೆ ನಾನು ಹಂಗಾರಿ ನೀವು ಸಾಕು ಬಿಡ್ರಪ್ಪ ಅಂತಕ ನಾನು ಬಿಡು ಕಪ್ಪಡಿನ ಅಲ್ಲ
ಇಲ್ಲ ನಿಮ್ಗೆ ನಾಳೆ ಕೇಳಾಕ ನಿಮ್ಮ ನೀವು ಒಟ್ಟರು ಕೂಡಿ ಹಾಡೋಣ. ನಾಳೆ ಕೇಳಾಕ ನಿಮ್ಗೊಂದ ನಮ್ಗೆ ಯಾವ್ದು ಬಂದ ನಾವು ಚಿಪ್ ಮಾಡ್ತೀವಿ. ನಾವು ಚಿಪ್ಪನ್ನ ಎಲ್ಲರೂ ಕೇಳ್ರಿ, ನಿಮ್ಮ ಮೊಬೈಲ್ದಾಗ ಹಾಕೋರಿ. ಅವನ ಹಾಡುಗಳು ಎಲ್ಲ ಹೆಣ್ಮಕ್ಳು ಏನು 40 ಹಾಡದಾವ ಚಿಪ್ನ ಹಚ್ಕೊಂಡು ಕುತ್ಕೊಂಡು ಎಲ್ಲರೂ ಒಂದು ದಿವ್ಸ ಕೇಳಿ ಖಾಲಿ ದಿವಸ ಅಂತ ಹೇಳ್ತಾ ಏನೆಲ್ಲ ಮಾಡಿ ಈ ಮಾತಿಗೆ ಜಗವೆಲ್ಲ ಹೋಗೈತಿ ಸೋತು. ಹುಚ್ಚನ್ನ ಎಚ್ಚರ ಮಾಡಿದ್ದು ಮಾತು, ಶಾಣ್ಯರಿಗೆ ಹುಚ್ಚ ಇಳಿಸಿದ್ದು ಮಾತು, ಅರಸನ ತಿರ್ಕೊಳಕ್ ಹಚ್ಚಿದ್ದು ಮಾತು, ತಿರುಗದ ಅಧಿಕಾರ ಕೊಟ್ಟದ್ದು ಮಾತು, ಊರಿಗೆ ಹಚ್ಚಿದ್ದು ಮಾತು, ಮಾತಿನ ಮಳೆಯಾಗಿ ಆರಿಸಿದ್ದು ಮಾತು, ಖುಷಿಯ ತುಂಬಿ ಕುಣಿಸಿದ್ದು ಮಾತು, ಚಿಂತೆಗೆ ಮರವಾದ ಮರಗಿಸಿದ್ದು ಮಾತು, ಹೂವಿನ ಹಂಗ ಅರಳಿದ್ದು ಮಾತು, ಮುಳ್ಳಿನ ಹಂಗ ನೆಟ್ಟದ್ದು ಮಾತು, ಬಲ್ಲವರ ಬಾಯಾಗ ಬೆಲ್ಲದ ಮಾತು, ಅಲ್ಲದವರ ಬಾಯಾಗ ಗಿಲ್ಲದ ಮಾತು, ಬೀಳಿಗೆ ಬಿದಿರಿ ಸಿದ್ಧನ ಮಾತು, ವಾಟ್ಸಾಪ್ ಮೊಬೈಲ್ನಾಗ ಹೆಸರಾದ ಮಾತು, ವಾಟ್ಸಾಪ್ ಮೊಬೈಲ್ನಾಗ ಹೆಸರಾದ ಮಾತು ಅಂತ ಹೇಳ್ತಾರೆ. ಈಗ ನಂದೊಂದು ಹೊಳೆಸಾಲ ಹೋರಿ 10 ಬಾ ಪ್ರೀತಿ ಗಾಡಿ 2 ಬುಕ್ಕ ಅದ ಸಣ್ಣ ಅವ 50 ರೂಪಾಯಿ ಅದ. ನಿಮ್ಮ ಹತ್ತೇಳಿ ಕೊಟ್ಟ ನೀವು ನನಗಿಂತ ಕೊಡ್ರಿ. ನೀವೆಲ್ಲ ಬೆಳೆಯೋ ಗಿಡ ನೀವೆಲ್ಲ ಬೆಳೀರಿ. ಪುಸ್ತಕ ಅದಾವ ಅವನು ಯಾರೋ ಮತ್ತೆ ನಾ ಇದನ್ನ ಆ ಪುಸ್ತಕದ ದುಡ್ಡನ್ನ ನನ್ನ ಸ್ವಂತಕ್ಕೆ ನಾನು ಇದಕ್ಕೆ ಹಾಕೊಳ್ದಿಲ್ಲ. ನಾವೊಂದು ಹೊಸದು ಜಾನಪದ ಇತಿಹಾಸ ಮಹಾಕಾವ್ಯ ಅನ್ನುವಂತ ಒಂದು ಬುಕ್ಕ ತಯಾರು ಮಾಡಕತ್ತೀವಿ. ಅದಕ್ಕೆ 1.5 ಲಕ್ಷ ರೂಪಾಯಿ ರೊಕ್ಕ ಕೊಡಿಸ್ಬೇಕಾಗಿತ್ತು. ಅದಕ್ಕೆ ಆ ಬುಕ್ಕ ಪ್ರಿಂಟ್ ಮಾಡಾಕ ನೀವೆಲ್ಲ ನಿಮ್ಗೆ ಸಾಲಾಗಿಲ್ಲೇ ಇರ್ತೀವಿ. ಯಾರು ಬೇಕಾದವ್ರು ಒಂದೊಂದು ಬುಕ್ಕ ತಗೊಂಡ್ರಿ. 40 ಇದ್ರೆ 40 ಕೊಡ್ರಿ, 50 ಇದ್ರೆ 50 ಕೊಡ್ರಿ, ಇರ್ಲಿಲ್ಲ 30 ಇದ್ರೆ 30 ಕೊಡ್ರಿ. ಯಾಕಂದ್ರೆ ಆ ಪುಸ್ತಕ ನಿಮ್ಮದು ಒಂದಿಟ್ಟ ಆ ಹೊಸ ಮುಂದೆ ಬಂದತ್ರ ಆ ಪುಸ್ತಕಕ್ಕೆ ನಿಮ್ಮದು ಒಂದಿಟ್ಟು ಕಾಣಿಕೆ ಸಲ್ಲಲಿ ಅಂತ ಹೇಳ್ತಾ ನಾನು ಕರೆಸಿ ಸನ್ಮಾನ ಮಾಡಿದ್ರಿ. ನೀವು ಒಂದು ಟ್ವಿಟರ್ದಾಗ ಕೂತು ಕೇಳಿದ್ರಿ, ಚಲೋ ಇದ್ದದನ್ನ ಇಟ್ಕೋರಿ, ನಿಮಗೆ ಕೆಟ್ಟ ಅನಿಸಿದ್ದನ್ನು ಬಿಡ್ರಿ ಅಂತ ಹೇಳ್ತಾ. ಯಾಕಂದ್ರೆ ಇದು ಹೇಳಾರ್ದ ತಿಳಿಯಂಗಿಲ್ಲ, ತಿಳಿಲಾರ್ದ ಹೇಳಕ್ ಬರಂಗಿಲ್ಲ ಅಂತಲ್ಲ. ಹಂಗ ಈ ಬದುಕಿನಾಗ ನಾವು ನೀವು ಕೂಡಿ ಬದುಕಿ ತಡ್ಡಿ ಮುಟ್ಟುನು ಅಂತ ಹೇಳ್ತಾ ಗುರುಗಳಿಗೂ ವಿದ್ಯಾರ್ಥಿಗಳಿಗೂ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ.